ಸ್ಕ್ರೀನ್ ಕಾಣುತ್ತೆ ಎಲ್ಲರಿಗೂ? ಹಾ ರೀ. ಹಾ, ನಂದು ಎಲ್ಲರಿಗೂ ಆಡಿಯೋ ಕೇಳಿಸಾಗ್ತೈತಲ್ಲ ಎಲ್ಲರಿಗೂ? ಓಕೆ. ಸರಿ. ಸೊ ನಾವೀಗ ಫಸ್ಟಿಗೆ ಸ್ವಲ್ಪ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಬಹಳಷ್ಟು ಪೆಂಡಿಂಗ್ ಉಳಿದಾವ. ಸ್ವಲ್ಪ ಮಂದಿ ಅಷ್ಟು ನನಗೆ ಕಳ್ಸಾಕತ್ತೀರಿ, ಎಲ್ಲರೂ ಕಳ್ಸಾಕ್ತಿಲ್ಲ ನೀವು. ನೋಡೋಣ, ಇಲ್ಲಿ ಕ್ಲಾಸ್ ಒಳಗೆ ಹೇಳಿದ್ರೆ ಸಾಕು. ಸೊ ಒಂದು ನಾವು ಲಾಸ್ಟ್ ಟೈಮ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ ಪ್ರಾಬ್ಲಮ್ ಅನ್ನ, ಡಿವಿಷನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇದ್ರದ್ದು ಆನ್ಸರ್ ಡಿಸ್ಕಸ್ ಮಾಡಿರ್ಲಿಲ್ಲ, ನಾವು ಉತ್ತರ ಡಿಸ್ಕಸ್ ಮಾಡಿರ್ಲಿಲ್ಲ. ಏನಿತ್ತು ನೋಡ್ರಿ, ನಾನು ಕೆಲವೊಂದನ್ನು ಇಂಗ್ಲಿಷ್ ಒಳಗೆ ಬರ್ದಿರ್ತೇನೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಕನ್ನಡ ಮೀಡಿಯಂ ಹುಡುಗರಿಗೆ ನೀವು ಇಂಗ್ಲಿಷ್ ಅಲ್ಲಿ ಓದೋದನ್ನ, ಆ ಶಬ್ದಗಳನ್ನ ಬಳಸೋದನ್ನ, ಅದ್ರ ಅರ್ಥ ತಿಳ್ಕೊಳ್ಳೋದನ್ನ ಕಲಿಕೋಬೇಕು ನೀವು. ಓಕೆ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಕತ್ತಿತ್ತು, ಯಾವ್ದಾದ್ರು ಶಬ್ದ ನಿಮ್ಗೆ ಇಂಗ್ಲಿಷ್ ಒಳಗ ಡಿಫಿಕಲ್ಟ್ ಆಗತ್ತಿತ್ತಂದ್ರ ಆರಾಮಾಗಿ ನೀವು ಅನ್ಮ್ಯೂಟ್ ಮಾಡಿ ಕೇಳ್ಬೇಕು. ಸರ್, ಈ ಶಬ್ದ ನಮ್ಗೆ ಗೊತ್ತಾಗೋಲ್ತ್ರಿ, ಇದನ್ನ ಹೆಂಗ್ ಓದೋದು, ಇದರ ಅರ್ಥ ಏನು ಅಂತ. ಯಾಕಂದ್ರೆ ನೀವು ಕನ್ನಡ ಮೀಡಿಯಂದವರು, ನಿಮ್ಗೆ ಇಂಗ್ಲಿಷ್ ಓದಾಕ್ ಬರಲ್ಲ ಅಂದ್ರೆ ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಅದ್ರ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರೊಳಗೆ ಏನು ಸಮಸ್ಯೆ ಇಲ್ಲ, ಸಂಕೋಚ ಇಲ್ಲದೆ ಕೇಳ್ಬೇಕು. ಓಕೆ, ಸೊ ಏನಿತ್ತು ಸಮಸ್ಯೆ ಏನಿತ್ತು? 300 grams ಆಫ್ ಅ ಬಿಸ್ಕಿಟ್ ಪ್ಯಾಕ್ ವಾಸ್ ಕಾಸ್ಟಿಂಗ್ ₹120. ಅಂದ್ರೆ ಒಂದು ಬಿಸ್ಕಿಟ್ ಪೊಟ್ಟಣ 300 ಗ್ರಾಮದ್ದು ಬಿಸ್ಕಿಟ್ ಪ್ಯಾಕೆಟ್ ಎಷ್ಟಿತ್ತು? ₹120 ಸಿಕ್ತಿತ್ತು. 400 ಗ್ರಾಮದ್ದು ಅದೇ ತರದ ಬಿಸ್ಕಿಟ್ ಪ್ಯಾಕೆಟ್ ₹150 ಸಿಕ್ತಿತ್ತು. ಇದ್ರೊಳಗೂ ಯಾವ್ದು ಸಸ್ತಾ, ಯಾವ್ದು ತಗೊಂಡ್ರೆ ನಮ್ಗೆ ಚಲೋ ಆಗ್ತೈತಿ ಅಂತ ಕೇಳಿದ್ದೆ ನಾನು. ನಾನು ಅದೇ ಹೇಳಿದ್ದೆ, ನೀವು ಕಾನ್ಫಿಡೆನ್ಸ್ ಇರ್ಬೇಕು ನಿಮಗೆ ಹೇಳಾಕ. ಯಾರು ಹೇಳ್ತೀರಿ? ಕೈ ಎತ್ರಿ ನೋಡು. ಕಾನ್ಫಿಡೆನ್ಸ್ ಬೇಕಂದ್ರೆ ಅದಕ್ಕೆ ಯಾಕೆ ಅನ್ನೋದು ಹೇಳ್ಬೇಕು ನೀವು. 300 ಗ್ರಾಮ್ ಪ್ಯಾಕೆಟ್ಗೆ ₹120, 400 ಗ್ರಾಮ್ ಪ್ಯಾಕೆಟ್ಗೆ ₹150. ಯಾವ್ದು ಇದ್ರೊಳಗೆ ಸಸ್ತಾ ಐತಿ, ಯಾವ್ದು ಸೊಯ್ ಐತಿ, ಯಾವ್ದು ತಗೊಂಡ್ರೆ ಚಲೋ? ಕೈ ಎತ್ರಿ ಯಾರ್ಯಾರು ಬರ್ತೈತಿ. ನೀವು ಅಂಗಡಿಯಾಗ ಹೋಗಿದಾರೆ ಈಗ, ಅಲ್ಲಿ 300 ಗ್ರಾಮದ್ದು ಐತಿ, 400 ಗ್ರಾಮದ್ದು ಐತಿ. 300 ಗ್ರಾಮದಕ್ಕೆ ₹120 ಐತಿ, 400 ಗ್ರಾಮಕ್ಕೆ ₹150 ಐತಿ. ಹೆಂಗ ಮಾಡಿ ನೀವು ಲೆಕ್ಕ ಹಾಕವ್ರು ಯಾವ್ದು ಚಲೋ ಅಂತ? ಅದಕ್ಕೇನಾರ ಒಂದು ಲೆಕ್ಕ ಇರಬೇಕಲ್ಲ, ಹಂಗ ಅಂತೂ ತಗೊಳಂಗಿಲ್ಲ. ಈಗ ಅದು 150 ಬಿಟ್ಟು ಸಪೋಸ್ 400 ಗ್ರಾಮಕ್ಕೆ 180 ಆಗಿತ್ತಂದ್ರೆ ಅವಾಗ ಅದೇ ಡಿಸಿಷನ್ ಮಾಡ್ತಿದ್ರೇನು, ಅದೇ ನಿರ್ಧಾರ ಮಾಡ್ತಿದ್ರೇನು? ಇಲ್ಲ. ಓಕೆ, 300 ಗ್ರಾಮ್ ಅಂತ ಸೂರಜ್ ಬರ್ತಾನೆ. ಸೂರಜ್ ಯಾಕೆ 300 ಗ್ರಾಮ್ ಯಾಕ? ಅಥವಾ ಮತ್ತೆ ಯಾರಾದ್ರೂ 300 ಗ್ರಾಮ್ ಅಂತ ಹೇಳೋರಿದ್ರ ಅವ್ರು ಯಾಕಂತ ಹೇಳ್ತೀರಿ? 300 ಗ್ರಾಮ ಹೇಳ್ತೇನೆ. 300 ಗ್ರಾಮ್ ತಗೋತೀನಿ ನೀನು? ಹಾ ರೀ. ಹಾ, ಯಾಕ 300 ಗ್ರಾಮ್ ಯಾಕ? 300 ಗ್ರಾಮ್ ರೀ 120 ಡಿವೈಡ್ ಮಾಡಿದ್ರಿ ಗ್ರಾಮಿಗೆ ಎಷ್ಟು ರೂಪಾಯಿ ಆಗ್ತೈತಿ ಅದ್ ಸಿಗ್ತೈತ್ರಿ. ನೋಡ್ರಿ, 300 ಗ್ರಾಮ್ ಅನ್ನ 120 ಡಿವೈಡ್ ಮಾಡಿದ್ರೆ ಪ್ರತಿ ಗ್ರಾಮಿಗೆ ಎಷ್ಟು ರೊಕ್ಕ ಅಂತ ಸಿಗ್ತೈತೇನು? ಎಲ್ಲಾರು ಹೇಳ್ರಿ ನೋಡು, ಇದು ಸರಿನೋ ತಪ್ಪು? ಅವನ್ ಹೇಳಕತ್ತಾನು 300 120 ಭಾಗಿಸಿದ್ರ ಪ್ರತಿ ಗ್ರಾಮಿಗೆ ಎಷ್ಟು ರೊಕ್ಕ ಅಂತ ಸಿಗ್ತೈತಿ ಅಂತ ಹೇಳಕತ್ತಾನು. ಇದು ಸರಿನೋ ತಪ್ಪು? ಇದು ತಪ್ಪಂತ ಯಾರಾದ್ರೂ ಇದ್ರೆ ಹೇಳ್ತೀರಿ ಇಲ್ಲಿ? ಇಲ್ರಿ ಸರಿ, ರಾಂಗ್ ಐತಿ. ರಾಂಗ್ ಐತಿ, ಹೌದಿಲ್ಲ? ನೋಡ್ರಿ, 300 ಗ್ರಾಮಿಗೆ 120 ಭಾಗಿಸಿದ್ರೆ ಏನ್ ಸಿಗ್ತೈತಿ ನಮಗೆ? ಯಾರು ಹೇಳ್ತೀರಿ? ಅದನ್ನ ಹೇಳ್ರಿ. 300 ಭಾಗಲೆ 120 ಮಾಡಿದ್ರಿ, 300 ಗ್ರಾಮನ್ನ 120 ಭಾಗಿಸಿದ್ರಿ, ಅವಾಗ ಏನ್ ಸಿಗ್ತೈತಿ ನಿಮಗ ಅನ್ನೋದನ್ನ ರಜತನ್ ಬಿಟ್ಟು ಯಾರು ಹೇಳಕತ್ತಾರಲ್ಲ, ರಜತನ್ ಬಿಟ್ರೆ ಉಳಿದವ್ರು ಯಾರಾದ್ರೂ ಹೇಳ್ಬೇಕು. 300 120 ಭಾಗಿಸಿದ್ರೆ ಏನ್ ಸಿಗ್ತೈತಿ? ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡಿ ಹೇಳ್ರಿ, ಯಾರು ಹೇಳ್ತೀರಿ? 300 120 ಭಾಗಿಸಿದ್ರೆ ಏನ್ ಸಿಗ್ತೈತಿ? ಅರವಿಂದ್ ಒಬ್ಬ ಹೇಳ್ತೇನೆ ನಾನು, ಮತ್ತೆ ಯಾರು ಹೇಳ್ಬೋದು? ಹೇಳ್ರಿ, ಸಂಕೋಚ ಹೇಳ್ರಿ, ತಪ್ಪಾಗ್ತೈತೆ ಅಂತ ವಿಚಾರ ಮಾಡ್ಬೇಡ್ರಿ. 300 120 ಭಾಗಿಸಿದ್ರೆ ಏನ್ ಸಿಗ್ತೈತಿ ನಮಗ? 2 ಉತ್ತರ ಸಿಗ್ತೈತ್ರಿ, ಮತ್ 60 ಉಳಿತೈತ್ರಿ. ಹಾ, ಅಲ್ಲ, ಅದು ಏನ್ ಹೇಳ್ತೈತಿ ನಮಗ? 300 120 ಭಾಗಿಸಿದ್ರ ಆಕ್ಚುಲಿ ಎಷ್ಟು ಸಿಗ್ತೈತಿ? 2.5 ಅಂತ ಸಿಗ್ತೈತಿ, 2.5 ಸಿಗ್ತೈತಿ. ನೀವು ನೋಡ್ರಿ, ಬೇಕಾದ್ರೆ ಭಾಗಾಕಾರ ಮಾಡಿ ನೋಡ್ರಿ. 300 120 ಭಾಗಿಸಿದ್ರ 2.5 ಅಂತ ಸಿಗ್ತೈತಿ ಉತ್ತರ. ಅದ್ ಏನ್ ಹೇಳ್ತೈತಿ ಅಂತ ನಾ ಕೇಳಕತ್ತೀನಿ. ಅದ್ ಏನ್ ಹೇಳ್ತೈತಿ ಸರ್? 1 ಗ್ರಾಮಿಗೆ ಎಷ್ಟು ಅಂತ ಹೇಳ್ತೈತ್ರಿ? ಅದನ್ನೇ ರಜತನು ಹೇಳ್ದ. ಅದು ಕರೆಕ್ಟಾ? 1 ಗ್ರಾಮಿಗೆ ಎಷ್ಟು ಅಂತ ಹೇಳ್ತೈತಿ? 1 ಗ್ರಾಮಿಗೆ ₹2.5 ಅಂತ ಹೇಳ್ತಿತ್ತಂತ ತಿಳ್ಕೊರಿ. ಹಂಗಾದ್ರೆ 1 ಗ್ರಾಮಿಗೆ ₹2.5. ಒಂದೊಂದು ಗ್ರಾಮಿಗೆ ₹2.5 ಇತ್ತಂದ್ರೆ 300 ಗ್ರಾಮಿಗೆ ಎಷ್ಟು ಆಗ್ತಿತ್ತು? ₹750 ಆಗ್ಬಿಡ್ತಿತ್ತು. ಅಷ್ಟೇ ಆಗಿಲ್ಲ? ಏನ್ ಹೇಳ್ತೈತಿ? ಮತ್ತೆ ನೋಡೋಣ, ಯಾರು ಹೇಳ್ತೀರಿ? ಸರ್, ನಾ ಹೇಳ್ತೇನ್ರಿ. ಹೇಳು. ಯಾರು? ನಿನ್ನ ಹೆಸರು ಹೇಳು. ನಂಗೆ ಇಲ್ಲಿ ಒಮ್ಮೆ ಕಾಣಿಸಂಗಿಲ್ಲ. ಆಕಾಶ್ ವಿಠಲ್ ಕುಲ್ಗುಡ್ರಿ. ಆಕಾಶ್ ಹೇಳು, ಸ್ವಲ್ಪ ಜೋರಾಗಿ ಹೇಳು, ನಿನ್ ಮೈಕ್ ಇಂದ ದೂರದಿ ಕಾಣಿಸ್ತೈತಿ. 100 ಗ್ರಾಮಿಗೆ ₹40 ಸಿಗ್ತೈತ್ರಿ. ಅಲ್ಲ, ಪ್ರಶ್ನೆ ಕೇಳ್ಕೊ.
ನಾವು 300ನ್ನ 120 ಭಾಗಿಸಿದಾಗ 2.5 ಸಿಕ್ತು. ಆ 2.5 ಏನನ್ನ ಹೇಳಾಕತ್ತೈತಿ ಅಂತ ಕೇಳಿದ್ರು ಅಷ್ಟ ಕ್ವಶನ್. 2.5 ಅಂತ ಏನ್ ಸಿಗ್ತೈತಲ್ಲ ಅದ್ ಏನ್ ಹೇಳ್ತೈತಿ? 300ನ್ನ 120 ಭಾಗಿಸಿದಾಗ ಏನ್ ಉತ್ತರ ಬಂತಲ್ಲ ಅದು ಏನನ್ನ ಹೇಳಾಕತ್ತೈತಿ ನಮ್ಗ? 2.5 ಏನನ್ನ ಕೊಡಾಕತ್ತೈತಿ ಅದು? 2.5 ಏನದು? ಸರ್ 1 ಗ್ರಾಮಿಗೆ ಅದ ಅಷ್ಟು ಬಿತ್ರಿ. 1 ಗ್ರಾಮಿಗೆ ಅಷ್ಟು ಬೀಳುದಿಲ್ಲ ಅಂತ ಈಗಾರೆ ತೋರಿಸಿದ್ನಿಲ್ಲ ನಾನು. 1 ಗ್ರಾಮಿಗೆ 2.5 ರೂಪಾಯಿ ಬಿದ್ದಿತ್ತಂದ್ರ 300 ಗ್ರಾಮಿಗೆ 7.5 ಆಗ್ತಿತ್ತು. 300 ಗುಣಾಕಾರ 2.5 ಮಾಡ್ರ ನೋಡೋಣ. 300 ಗುಣಾಕಾರ 2 ರೂಪಾಯಿ ಮಾಡ್ರ 600 ರೂಪಾಯಿ ಆಯ್ತು. ಆಮೇಲೆ ಮುಂದ ಅರ್ಧದ್ರಲ್ಲೇ ಗುಣಿಸ್ಬೇಕು. 150 ರೂಪಾಯಿ 750 ರೂಪಾಯಿ ಆಯ್ತು. ನೋಡ್ರಿ ಮಾಡಿ ನೋಡ್ರಿ 300 ಗ್ರಾಮಿಗೆ ಎಷ್ಟಾಯ್ತು? ಪ್ರತಿ ಗ್ರಾಮಿಗೆ 2.5 ರೂಪಾಯಿ ಆಗಿದ್ರ, ಪ್ರತಿ ಗ್ರಾಮಿಗೆ 2.5 ರೂಪಾಯಿ ಆಗಿತ್ತಂದ್ರ 300 ಗ್ರಾಮಿಗೆ ಎಷ್ಟಾಯ್ತು ನೋಡ್ರಿ. ಅಷ್ಟಿಲ್ಲ ಆತರ ರೇಟ್. ಆ 2.5 ಏನ್ ಹೇಳಾಕತೈತಿ ಅದು? ಭಾಗಾಕಾರ ನೋಡ್ರಿ. ಅದಕ್ಕ ನಾ ಹೇಳಾಕ್ತಿದ್ದು ಭಾಗಾಕಾರ. ನೀವು ನೋಡ್ರಿ, ನೀವೆಲ್ಲರೂ ಅಗ್ದಿ ಈಸಿಲಿ ಅಂತ ತಿಳ್ಕೊಂಡಿರ್ತೀರಿ. ಭಾಗಾಕಾರ ನಮಗ ಏನ್ರಿ ಅವಾಗ 4ನೇತೆಗ ಕಲ್ಸ್ಯಾರ್ರಿ, ಈಗ ಯಾಕೆ ಹೇಳಾಕತ್ತೀರಿ? ನಾವೆಲ್ಲರೂ 7ನೇತೆ 8ನೇತೆ ಹುಡುಗರದೇವಿ ಅಂತ ಹೇಳಿ. ನೋಡ್ರಿ ಭಾಗಾಕಾರ ಬರ್ತೈತೆ ನಿಮಗ. ಹಂಗಾದ್ರ ಇಷ್ಟ ಹೇಳಕ್ ಆಗೋಲ್ತ ನಿಮಗ. 300ರಿಂದ 120 ಭಾಗಿಸಿದ್ರ 2.5 ಉತ್ತರ ಬರ್ತೈತ್ಲಾ ಅದ್ ಏನ್ ಹೇಳ್ತೈತ್ ಅದು? ಎರಡನ್ನೂ ವಿಚಾರ ಮಾಡ್ರಿ. ಈಗ 120ನ್ನ 300 ಭಾಗಿಸಿದ್ರಾಗ ಏನ್ ಹೇಳ್ತೈತಿ? 300ನ್ನ 120 ಭಾಗಿಸಿದ್ರಾಗ ಏನ್ ಹೇಳ್ತೈತಿ? ಏನೋ ಒಂದು ಉತ್ತರ ಬರ್ತೈತಿ. ಈಗ 120ನ್ನ 300 ಭಾಗಿಸಿರೋ ಒಂದ್ ಏನೋ ಉತ್ತರ ಬರ್ತೈತಿ. ಆ ಉತ್ತರದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆ ಉತ್ತರ ಹೇಳ್ಬೇಡ್ರಿ ನನಗ. ಆದ್ರ 300ನ್ನ 120 ಭಾಗಿಸಿದಾಗ ಬರುವ ಉತ್ತರ ಏನ್ ಹೇಳ್ತೈತಿ ನಮಗ, ಮತ್ತು 120ನ್ನ 300 ಭಾಗಿಸಿದಾಗ ಬರುವ ಉತ್ತರ ಏನ್ ಹೇಳ್ತೈತಿ ನಮಗ? ಅರ್ಥ ಆಗೋದ್? ನಕ್ಕ ಪ್ರಶ್ನೆ ಅರ್ಥ ಆಯ್ತೋ ಇಲ್ಲೋ? ಪ್ರಶ್ನೆ ತಿಳಿದಿಲ್ಲೋ? ಈಗ ಒಂದು ಉದಾಹರಣೆ ಕೊಡ್ತೇನೆ ನೋಡ್ರಿ. ಈಗ 12 ಬಾಳೆಹಣ್ಣು ಅದಾವ. 12 ಬಾಳೆಹಣ್ಣು ಅದಾವ. 3 ಫ್ರೆಂಡ್ಸ್ ಅದಾರ, 3 ಮಂದಿ ಫ್ರೆಂಡ್ಸ್ ಅದಾರ. ಈಗ 12ನ್ನ 3 ಭಾಗಿಸಿದ್ರೆ ಏನ್ ಉತ್ತರ ಬರ್ತೈತ್ಲಾ 4 ಅನ್ನೋದು, ಅದು ಏನನ್ನ ಹೇಳ್ತೈತಿ? ಅದು ಏನ್ ಹೇಳ್ತೈತಿ? 12 ಬಾಳೆಹಣ್ಣು ಅದಾವ, 3 ಮಂದಿ ಫ್ರೆಂಡ್ಸ್ ಅದಾರ. 12ನ್ನ ನಾನು 3 ಭಾಗಿಸಿದಾಗ ಏನೋ ಉತ್ತರ ಬರ್ತೈತಿ, 4 ಅಂತ ಉತ್ತರ ಬರ್ತೈತಿ. ಆ 4 ಏನ್ ಹೇಳಾತೈತಿ ನಿಮಗ? 4 ಏನದು? ಒಬ್ಬಗ ಎಷ್ಟು ಹಣ್ಣು ಬರ್ತಾವು ಅಂತ ಹೇಳಾಕತ್ತೈತಿ. ಹೌದಾ? ಹೌದೋ ಇಲ್ಲೋ? ಹಂಗ ನಾ ಅದನ್ನ ಕೇಳಾಕತ್ತೀನಿ ಇಲ್ಲಿ. ಅದನ್ನ ನಾನು ಇಲ್ಲಿ ಕೇಳಾಕತ್ತೀನಿ. ಸೇಮ್ ಅದೇ ಪ್ರಶ್ನೆ ಇಲ್ಲಿ ಕೇಳಾಕತ್ತೀನಿ ನಾನು. 300 ಗ್ರಾಮ್ಗೆ 120 ರೂಪಾಯಿ ಐತಿ. ಹಂಗಾದಾಗ ನಾನು 300ನ್ನ 120 ಭಾಗಿಸಿದ್ರೆ ಏನ್ ಬರ್ತೈತಿ? ಅದೇ ಪ್ರಶ್ನೆ ಐತಿ. ಕಂಪೇರ್ ಮಾಡಿ ನೋಡ್ರಿ ಎರಡಕ್ಕೂ ಇದೇ ಏನ್ ಹೇಳಿದ್ರಲ್ಲ ಅದಕ್ಕೆ ಇದಕ್ಕೆ ಹೋಲಿಸಿ ನೋಡ್ರಿ. 12 ಹಣ್ಣುಗಳು ಇದ್ದು, 3 ಮಂದಿ ಫ್ರೆಂಡ್ಸ್ ಇದ್ರು. 12ನ್ನ 3 ಭಾಗಿಸಿದಾಗ ಏನ್ ಸಿಕ್ತು ನಮಗ? ಪ್ರತಿ ಹುಡುಗನಿಗೂ ಸಿಗುವಂತ ಹಣ್ಣುಗಳ ಸಂಖ್ಯೆ ಸಿಕ್ತು. ಹಂಗಿಲ್ಲಿ 300 ಗ್ರಾಮ್ ಬಿಸ್ಕಿಟ್ ಐತಿ, 120 ರೂಪಾಯಿ ಐತಿ. ಅದಕ್ಕೆ 300 ಗ್ರಾಮನ 120 ಭಾಗಿಸಿದ್ರೆ ಏನ್ ಸಿಗ್ತೈತಿ ನಮಗ? ಬಿಸ್ಕಿಟ್ ಬೆಲೆ ರೀ ಸರ್ ರೀ. ಎಂತ ಬಿಸ್ಕಿಟ್ ಬೆಲೆ? ಯಾಕೆ ಹೇಳಿ ಸರ್ ರೀ, 100 ಗ್ರಾಮಾಗ ಬಿಸ್ಕಿಟ್ ಬೆಲೆ ಎಷ್ಟ್ ಇರ್ತೈತಿ ಅದ್ ಸಿಗ್ತೈತ್ರಿ. 300ಕ್ಕೆ 120 ಭಾಗಿಸಿದ್ರೆ 100 ಗ್ರಾಮಿಗೆ ಎಷ್ಟು ಸಿಗ್ತೈತಿ? ಅದು ಸಿಗ್ತೈತಿ ಇಲ್ಲ. ಹಂಗ್ಯಾಕ್ ಸಿಗ್ತೈತಿ ನೋಡ್ರಿ. ಹೋಲಿಸಿ ನೋಡ್ರಿ. ಈಗ ನಾನು ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಅಲ್ಲಿ ನೋಡ್ರಿ, ಹೋಲಿಸಿ ನೋಡ್ರಿ. ಈಗ 12 ಬಾಳೆಹಣ್ಣು ಅದಾವ, 3 ಹುಡುಗರು ಇದಾರ. 12ನ್ನ 3 ಭಾಗಿಸಿದ್ರೆ ನಮಗೆ ಏನ್ ಸಿಗಾಕತೈತಿ? ಪ್ರತಿ ಹುಡುಗನಿಗೆ ಸಿಗುವಂತ ಬಾಳೆಹಣ್ಣುಗಳು, ಪ್ರತಿ ಹುಡುಗನಿಗೆ ಬರುವ ಬಾಳೆಹಣ್ಣುಗಳು ಸಿಗಾಕತ್ತಿದ್ದವು. ಹಂಗಿಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. 300 ಗ್ರಾಮ್ ಬಿಸ್ಕಿಟ್ 120 ರೂಪಾಯಿ ಸಿಗಾಕತೈತಿ. ಅದಕ್ಕೆ 300ನ್ನ 120 ಭಾಗಿಸಿದ್ರೆ ಏನ್ ಸಿಗಾಕತೈತಿ ನಮ್ಗ ಉತ್ತರ? ಆ 2.5 ಅಂತ ಬರ್ತೈತಿ ಅದು ಉತ್ತರ. ಆ 2.5 ಏನದು? ಒಂದ್ ಬಿಸ್ಕಿಟ್ ಪ್ಯಾಕೆಟ್ ಬೆಲೆ ರೀ. ಆ ಪಾಕೆಟ್ 300 ಗ್ರಾಮದ ಪಾಕೆಟ್ ಐತಿ. ಅದು 120 ರೂಪಾಯಿ ಐತಿ. ಅದಕ್ಕೆ 2.5 ರೂಪಾಯಿ ಕೊಡಂಗಿಲ್ಲ ಅಂಗಡಿಯಮ್ಮ. ಪಾಕೆಟ್ ಬೆಲೆ ಅಲ್ಲ ಅದು. ಬಿಸ್ಕಿಟ್ ಪಾಕೆಟ್ ಎಲ್ಲ ಪೂರ್ತಿ ಬೆಲೆ ಅಲ್ಲ ಅದು. ಇನ್ನೊಂದ್ ಸ್ವಲ್ಪ ಸಿಂಪಲ್ ಮಾಡ್ತೇನೆ ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ ಮತ್ತೆ. ಒಂದು 100 ಗ್ರಾಮದ ಪಾಕೆಟ್ ಐತಿ ಅಂತ ತಿಳ್ಕೊರಿ. ಒಂದು 100 ಗ್ರಾಮದ ಪಾಕೆಟ್ ಐತಿ. ಅದಕ್ಕೆ 100 ರೂಪಾಯಿ ಐತಿ. ಒಂದು 100 ಗ್ರಾಮ್ ಪಾಕೆಟ್ ಐತಿ. ಉದಾಹರಣೆಗೆ 100 ರೂಪಾಯಿ ಐತಿ. ಅವಾಗ 100ನ್ನ 100 ಭಾಗಿಸ್ರಿ ನೀವು ಏನ್ ಸಿಗ್ತೈತಿ? ಅವಾಗ 1 ಸಿಗ್ತೈತಿ. ಆ 1 ಏನ್ ಹೇಳ್ತೈತಿ? ಒಂದ್ ಬಿಸ್ಕಿಟಿನ ಬೆಲೆ ರೀ. ರಿಟರ್ನ್ ಕೊಡೋ ರೊಕ್ಕ ರೀ ಸರ್. ಒಂದು ಬಿಸ್ಕಿಟ್ ಎಷ್ಟು ಗ್ರಾಮದ ಐತಿ ಅಂತ ಏನ್ ಗೊತ್ತೈತಿ ನಿಮಗೆ? ಒಂದು ಬಿಸ್ಕಿಟ್ ದಲ್ಲ. ಗ್ರಾಮ್ ಅಂದ್ರೆ ಏನ್ ಗೊತ್ತೈತಿ ನಿಮಗ? ಏನ್ ಗ್ರಾಮ್ ಅಂದ್ರೆ ಗೊತ್ತಾಗೋಲ್ತು? ಗ್ರಾಮ್ ಎದಕ್ಕೆ ಉಪಯೋಗಿಸ್ತೇವೆ ನಾವು? ಏನ್ ಮಾಡಕ್ ಉಪಯೋಗಿಸ್ತೇವೆ ಗ್ರಾಮನ್ನ? ತೂಕ ಮಾಡಕ್. ಯಾವ್ದೋ ವಸ್ತುಗಳನ್ನ ಇದು ಇಷ್ಟ ಗ್ರಾಮ್ ಐತಿ, ಇಷ್ಟ ಕಿಲೋ ಐತಿ ಅಂತ ತೂಕ ಮಾಡ್ತೇವೆ. ಹೌದಲ್ಲ? ಸೊ ಈಗ 300 ಗ್ರಾಮದ ಬಿಸ್ಕಿಟ್ ಪಾಕೆಟ್ದಾಗ 300 ಬಿಸ್ಕಿಟ್ಗಳು ಇರ್ತಾವೇನ? ನೋಡಿದರಿ 100 ಗ್ರಾಮದ ಬಿಸ್ಕಿಟ್ ಪಾಕೆಟ್ನಾಗ ಎಷ್ಟು ಇರ್ತಾವ? ಇಟ್ಟ ಇರ್ತಾವ.
ಇಷ್ಟಿಷ್ಟು ಬರ್ತೈತಿ 100 ಗ್ರಾಮದ್ದು. ಅದ್ರಾಗ 3 ಬಿಸ್ಕಿಟ್ ಇರ್ತಾವು, ಇರುದಿಲ್ಲ. ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲಾರು. ನನ್ಗೆ ಇಲ್ಲಿ ವಿಚಾರ ಮಾಡ್ಬೇಕು, ಯಾಕಂದ್ರ ಇದು ನೀವಾಗೆ ಯೋಚನೆ ಮಾಡೇ ಬರ್ಬೇಕು ನಿಮ್ಗಿದು. 300 ಗ್ರಾಮ್ ರೂಪಾಯಿ ಐತಿ. ಹಂಗಾದ್ರೆ 300ನ್ನ 120 ಭಾಗಿಸಿದ್ರೆ ಏನ್ ಬರ್ತೈತಿ? ಉತ್ತರ ಬರ್ತೈತಿಲ್ಲ 2 ರೀ. ಅದ್ ಏನು? ₹1 ಎಷ್ಟು ಗ್ರಾಮ್ ಬರ್ತೈತಿ ಆದ್ರಿ? ವೆರಿ ಗುಡ್. ನೋಡ್ರಿ ವಿಚಾರ ಮಾಡ್ರಿ ಇಲ್ಲಿ. 300 ಗ್ರಾಮ್ ಪಾಕೆಟ್ಗೆ 120 ರೂಪಾಯಿ ಐತಿ. 300 ಗ್ರಾಮ್ ಅನ್ನ 120 ಭಾಗಿಸಿದ್ರೆ ಏನ್ ಸಿಗ್ತೈತಿ ನಮಗ? ಪ್ರತಿ ರೂಪಾಯಿಗೆ ನೋಡ್ರಿ ನೆನ್ಪಿಟ್ಕೋರಿ, ಏನಿತ್ತು ಮೊದಲು ನಮ್ದ? 12 ಹಣ್ಣುಗಳನ್ನ 3 ಹುಡುಗರ್ಲೆ ಭಾಗಿಸಿದಾಗ ಏನ್ ಸಿಗಾಕತಿತ್ತು ನಮಗ? ಪ್ರತಿ ಹುಡುಗನಿಗೆ ಸಿಗುವ ಬಾಳೆಹಣ್ಣುಗಳು. ನೋಡ್ರಿ ಬರ್ಕೋರಿ, 12 ಹಣ್ಣುಗಳು ಭಾಗಾಕಾರ 3 ಹುಡುಗರು. ಬರ್ಕೋರಿ ಮ್ಯಾಲೆ, 12 ಹಣ್ಣುಗಳು ಭಾಗಾಕಾರ 3 ಹುಡುಗರು. ಅವಾಗ ಏನ್ ಸಿಗಾಕತಿತ್ತು ನಿಮಗ? ಪ್ರತಿ ಹುಡುಗನಿಗೆ ಸಿಗುವಂತಹ ಬಾಳೆಹಣ್ಣುಗಳ ಸಂಖ್ಯೆ ಸಿಗಾಕತಿತ್ತು. ಉತ್ತರ ಅದ್ ಉತ್ತರ ಏನ್ ಹೇಳಾಕತಿತ್ತು ನಮಗ? ಪ್ರತಿ ಹುಡುಗನಿಗೆ ಎಷ್ಟು ಬಾಳೆಹಣ್ಣುಗಳು ಸಿಗ್ತಾವು ಅನ್ನೋದನ್ನ ಹೇಳಾಕತಿತ್ತು. ಇಲ್ಲಿ ಅದೇ ರೀತಿ ಐತಿ ನೋಡ್ರಿ. 300 ಗ್ರಾಮ್ ಬಿಸ್ಕಿಟು 120 ರೂಪಾಯಿಗೆ ಸಿಗಾಕತೈತಿ. ಮ್ಯಾಲ ಬರ್ಕೊಡ್ರಿ, 300 ಗ್ರಾಮ್ ಬಿಸ್ಕಿಟ್ ಭಾಗಾಕಾರ 120 ರೂಪಾಯಿಗಳು. ಇಲ್ಲಿ 120 ಹುಡುಗರಿಲ್ಲ, 120 ರೂಪಾಯಿಗಳು. ಅಂದ್ರೆ ಆ ಪ್ರತಿ ರೂಪಾಯಿಗೆ ಎಷ್ಟು ಬಿಸ್ಕಿಟ್ ಸಿಗ್ತೈತಿ? ಎಷ್ಟು ಗ್ರಾಮ್ ಬಿಸ್ಕಿಟ್ ಸಿಗ್ತೈತಿ? ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಬಿಸ್ಕಿಟ್ ಸಿಗ್ತೈತಿ? ಅರ್ಥ ಆಯ್ತೋ ಇಲ್ಲೋ ಇದು? ಹಂಗಾದ್ರೆ ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಬಿಸ್ಕಿಟ್ ಸಿಗ್ತೈತಿ ಅಂದಂಗಾತು? 2.5 ಗ್ರಾಮು. ಯಾಕಂದ್ರೆ ನಮಗ 300ನ್ನ 120 ರೂಪಾಯಿಲೆ ಭಾಗಿಸಿದಾಗ ಉತ್ತರ ಎಷ್ಟು ಬರ್ತೈತಿ? 2.5 ಬರ್ತೈತಿ. ಅದ್ ಹೆಂಗ್ ಬರ್ತೈತಿ? ನಿಮಗ್ ಭಾಗಾಕಾರ ಕಲಿಸಿದಾರೆ ಎಲ್ಲರಿಗೂ? 2 ಪೂರ್ಣಾಂಕ 1 2 ಅಂತ ಬರ್ತೈತಿ. ಹೌದೋ ಇಲ್ಲೋ? 2 ಪೂರ್ಣಾಂಕ ಮ್ಯಾಲ 1 2 ಅಂತ ಬರ್ತೈತಿ. 2 ಪೂರ್ಣಾಂಕ 1 2 ಅಂದ್ರು ಒಂದ, 2.5 ಅಂದ್ರು ಒಂದ. ಇದನ್ನ ನಾವು ಮತ್ತೊಮ್ಮೆ ರಿವಿಸಿಟ್ ಮಾಡೋಣ. ಈಗ ನೋಡ್ರಿ ಹೆಂಗ್ ನಾವು ಗುಣಾಕಾರ, ಕೂಡ್ಸೋದು, ಕಳೆಯೋದು, ಭಾಗಾಕಾರ ಹೆಂಗ್ ನಾವು ಮತ್ತೊಮ್ಮೆ ಇನ್ನೊಮ್ಮೆ ನಾವು ಏನ್ ಮಾಡಕತ್ತೇವೆ? ಪುನರ್ಭೇಟಿ ಮಾಡಕತ್ತೇವೆ. ಒಂದೆಲ್ಲ ಇನ್ನೊಮ್ಮೆ ಭೇಟಿ ಮಾಡಕತ್ತೇವೆ. ಹಂಗ ನಾವೀಗ ಇನ್ನೊಮ್ಮೆ ನೋಡ್ಬೇಕು, ಫ್ರಾಕ್ಷನ್ಸ್ ಅಂದ್ರೆ ಭಿನ್ನ ರಾಶಿಗಳನ್ನು ಇನ್ನೊಮ್ಮೆ ಭೇಟಿ ಮಾಡೋಣ ಅಂತ. ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರೇನು ಎಲ್ಲ ನೋಡೋಣ ಅಂತ. ಯಾಕಂದ್ರೆ ಇವನ್ನ ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಲೆಕ್ಕಗಳನ್ನು ನಿಮ್ಗೆ ಮಾಡೋದು ಬಹಳ ಕಷ್ಟ ಆಗ್ಬಿಡ್ತೈತಿ. ಈಗೆಲ್ಲಾರು ನೀವು ಭಾಗಾಕಾರ ಮಾಡ್ತೀರಿ, 2 ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟರೆ ನೀವು ಭಾಗಾಕಾರ ಮಾಡ್ತೀರಿ. ಪಟ್ 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 ಹೇಳ್ಬಿಟ್ಟಿದ್ದಾರೆ ಹೆಂಗ್ ಭಾಗಾಕಾರ ಮಾಡೋದು ಅಂತ ಹೇಳಿ. ಆದ್ರೆ ಆ ಭಾಗಾಕಾರ ನೋಡ್ರಿ ಇಲ್ಲಿ ಉಪಯೋಗಿಸಕ್ ನಿಮ್ಗೆ ಬರಾಕತ್ತಿಲ್ಲ. ಅದಕ್ಕೆ ನೀವು ಅದನ್ನ ಕಲಿಬೇಕು. ಈಗ ನಿಮ್ ಕಡೆ ಎಲ್ಲಾ ಅದಾವ, ಬಿಲ್ಲು, ಬಾಣ ಎಲ್ಲ ಅದಾವ. ಖರೆ ಅದನ್ನ ಹೊಡ್ಯಾಕ ಬರಲಿಲ್ಲ, ಬಿಡಾಕ ಬರಲಿಲ್ಲ ಅಂದ್ರೆ ಏನು ಉಪಯೋಗ? ಎಲ್ಲ ತಗೊಂಡ ಫೋಟೋ ತಕೊಳ್ಳೋದು ಎಲ್ಲ ಇಟ್ಕೊಂಡ ಹೌದಲ್ಲ? ಸೊ ನಿಮ್ಗೆ ಬಿಲ್ಲು ಬಾಣ ಎಲ್ಲ ಉಪಯೋಗಿಸಕ್ ಬರ್ಬೇಕಲ್ಲ. ನಿಮ್ ಕಡೆ ಎಲ್ಲ ಐತಿ, ಬಿಲ್ಲು ಬಾಣ ಎಲ್ಲಾ ಕೊಟ್ಟಿದ್ದಾರೆ ನಿಮ್ಗೆ. ಭಾಗಾಕಾರ ಹೆಂಗ್ ಮಾಡೋದು, ಗುಣಾಕಾರ ಹೆಂಗ್ ಮಾಡೋದು ಎಲ್ಲಾ ಗೊತ್ತೈತಿ. ನೀವು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ತೀರಾ. ಆದ್ರೆ ಅದನ್ನ ಬಳಸೋದು ಹೆಂಗ, ಅದ್ರ ಅರ್ಥ ಏನು ಅದನ್ನ ನೋಡ್ಕೊಳ್ಬೇಕು. ಸೊ 300ನ್ನ 120 ಭಾಗಿಸಿದ್ರೆ ಏನ್ ಸಿಗ್ತೈತಿ ನಮ್ಗ? ಪ್ರತಿಯೊಂದು ರೂಪಾಯಿಗೆ ಎಷ್ಟೆಷ್ಟು ಗ್ರಾಮ್ ಬಿಸ್ಕಿಟ್ ಸಿಗ್ತೈತಿ ಅಂತ. ಹಂಗಾದ್ರೆ ಈಗ ಯಾರಿಗೆ ಹೇಳಕತ್ತೈತಿ ನೋಡ್ರಿ, ಈಗ 120ನ್ನ ನಾನು 300 ಭಾಗಿಸಿದ್ರೆ ಏನಾಕೈತಿ? 120ನ್ನ 300 ಭಾಗಿಸಿದ್ರೆ ಅವಾಗ ಏನ್ ಉತ್ತರ ಬರ್ತೈತಲ್ಲ, ಅದ್ ಏನಾರೇ ಬರ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಈಗ 120ನ್ನ 300 ಭಾಗಿಸಿದ್ರೆ ಏನೋ ಒಂದು ಉತ್ತರ ಬರ್ತೈತಿ. ಅದು ಏನನ್ನ ಹೇಳ್ತೈತಿ? ಯಾರು ಹೇಳ್ತಾರೆ ನೋಡು? 120ನ್ನ 300 ಭಾಗಿಸಿದ್ರೆ ಏನ್ ಅದು ಉತ್ತರ ಬರ್ತೈತಲ್ಲ, ಅದನ್ನ ಯಾರು ಹೇಳ್ತೀರಿ? ತರುಣ್ ಹೇಳು. 120ನ್ನ 300 ಭಾಗಿಸಿದ್ರೆ ಏನ್ ಬರ್ತೈತಿ? 300ನ್ನ 120 ಭಾಗಿಸಿರ ಒಂದ್ ಬಿಸ್ಕಿಟ್ಗೆ ಎಷ್ಟು ಬೆಲೆ ಅಂತ ಬರ್ತೈತ್ರಿ? 300ನ್ನ 120 ಭಾಗಿಸಿದ್ರೆ ಒಂದ್ ಬಿಸ್ಕಿಟ್ಗೆ ಎಷ್ಟು ಬೆಲೆ ಅಂತ ಬರ್ಲಿಲ್ಲ. 300ನ್ನ 120 ಭಾಗಿಸಿದ್ರೆ ಏನ್ ಬಂದಿತ್ತು ನಮಗ? 1 ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗ್ತೈತಿ ಅಂತ ಬಂದಿತ್ತು. 1 ರೂಪಾಯಿಗೆ ಎಷ್ಟು ಗ್ರಾಮ್ ಬಿಸ್ಕಿಟ್ ಅನ್ನೋದು ಸಿಕ್ಕಿತ್ತು. ತಪ್ಪು ತಿಳ್ಕೊಂಡಿದಿ? ಓಕೆ. ಹಂಗಾದ್ರೆ ಈಗ 120ನ್ನ 300 ಭಾಗಿಸಿದ್ರೆ ಏನ್ ಬರ್ತೈತಿ ಅನ್ನೋದನ್ನ ನೋಡೋಣ. ಈಗ ಯಾರು ಹೇಳ್ತೀರಿ? ಶ್ರೇಯಾ ಎಮ್ಮಿಕರ್. 1 ಗ್ರಾಮಿಗೆ ಎಷ್ಟು ಅಂತ ತಿಳಿತೈತ್ರಿ? 1 ಗ್ರಾಮಿಗೆ ಎಷ್ಟು ರೂಪಾಯಿ ಅಂತ ತಿಳಿತೈತಿ. ಹೌದಾ ಇಲ್ಲ? ನೋಡೋಣ ಸರಿ ಐತೋ ಇಲ್ಲ. ಉಳಿದವ್ರು ಯಾರು ಕೇಳೋಣ? ರಜತ್ ಹೇಳು, ಇದು ಕರೆಕ್ಟ್ ಐತೋ ಇಲ್ಲ? ಕರೆಕ್ಟ್ ಐತಿ. ಈಗ ಹಂಗಾದ್ರೆ 300ನ್ನ 120 ಭಾಗಿಸಿದ್ರೆ ಏನ್ ಸಿಗ್ತೈತಿ? 120ನ್ನ 300 ಭಾಗಿಸಿದ್ರೆ ಏನ್ ಸಿಗ್ತೈತಿ? ಯಾರು ಹೇಳ್ತಾರೆ ಇದನ್ನ? ಸಮರೈಸ್ ಯಾರು ಮಾಡ್ತೀರಿ? 300ನ್ನ 120 ಭಾಗಿಸಿದಾಗ ಏನಾಕೈತಿ? 120ನ್ನ 300 ಭಾಗಿಸಿದಾಗ ಏನಾಕೈತಿ?
300 ಭಾಗಿಸಿದ್ರಿ 1 ರೂಪಾಯಿಗೆ ಎಷ್ಟು ಗ್ರಾಮ್ ಅಂತ ಸಿಗ್ತೈತ್ರಿ 120 300 ಭಾಗಿಸಿದ್ರ 1 ಗ್ರಾಮಿಗೆ ಎಷ್ಟು ರೊಕ್ಕ ಅಂತ ಕರೆಕ್ಟ್. ಈಗ 300 120 ಭಾಗಿಸಿದಾಗ ಬರೋ ಉತ್ತರ ಒಂದಕ್ಕಿಂತ ದೊಡ್ಡದಿರ್ತೈತೋ ಸಣ್ಣದಿರ್ತೈತೋ? 300 120 ಭಾಗಿಸಿದಾಗ ಬರೋ ಉತ್ತರ ಒಂದಕ್ಕಿಂತ ಸಣ್ಣದಿರ್ತೈತೋ ದೊಡ್ಡದಿರ್ತೈತೋ? ನಾ ಹೇಳಿ ಹೇಳ್ರಿ, ಯಾರಾದ್ರೂ ಹೇಳ್ರಿ. ದೊಡ್ಡದಿರ್ತೈತಿ ಹಾ, ವೈಷ್ಣವಿ ಹೇಳು, ಒಂದಕ್ಕಿಂತ ದೊಡ್ಡದಿರ್ತೈತೆ ಅಂತ ಹೆಂಗ್ ಗೊತ್ತಾಕೈತಿ ನಿನಗ? ಅದಿ ಉತ್ತರ 2.4 ಬಂದೈತ್ರಿ. 2.5 ಬಂದೈತಿ, ಹೌದಿಲ್ಲ? ಆದ್ರೆ ಅದನ್ನ ಆ ಉತ್ತರ ಗೊತ್ತಿಲ್ದಾಗ ನಾನು ನೋಡಿದ್ಕೊಳ್ಳೆ ಹಂಗ ನೀವು ಹೇಳ್ಬೋದು, ಒಂದಕ್ಕಿಂತ ದೊಡ್ಡದಿರ್ತೈತೆ ಅಂತ. ಏನೋ ಬರೀ ನೋಡಿದ್ಕೊಳ್ಳೆ ಹೇಳ್ಬೋದು. ಹೆಂಗ್ ಹೇಳ್ಬೋದು? ನಾ ಈಗ ಉತ್ತರ ಹೇಳಿದ್ದೇನೆ ಅದ್ರದ್ದು 2.5 ಬರ್ತೈತೆ ಅಂತ. ಅದು ಇಲ್ದನೂ ಸಹಿತ ಹೇಳ್ಬೋದು. 300 ಅನ್ನೋ ದೊಡ್ಡ ಸಂಖ್ಯೆ ಐತ್ರಿ ಅದಕ್ರಿ. ಕರೆಕ್ಟ್. ಸೊ 300 ಮ್ಯಾಲ ಐತಲ್ಲ, ಅಂಶದೊಳಗ ಐತಿ. ಆಮೇಲೆ ಛೇದದೊಳಗ ಅಂದ್ರೆ ಎದರಲ್ಲೇ ಭಾಗಾಕಾರ ಮಾಡಕತ್ತೀರಿ, 120 ಭಾಗಾಕಾರ ಮಾಡಕತ್ತೀರಿ. ಅದು ಸಣ್ಣದೈತಿ. ಉತ್ತರ ಏನ್ ಬರ್ತೈತಿ? ಒಂದಕ್ಕಿಂತ ನಿಮ್ಗೆ ಏನ್ ಬರ್ತೈತಿ? ದೊಡ್ಡದು ಬರ್ತೈತಿ. ಇನ್ಫ್ಯಾಕ್ಟ್ ಇಲ್ಲಿ ಎಷ್ಟು ಉತ್ತರ ಬಂದೈತಿ? 2.5 ಬಂದೈತಿ. ಯಾಕಂದ್ರೆ 120 2 ಹಾಕವ ಮೊದಲ 240 ಆಯ್ತು, ಮ್ಯಾಗ 60 ಉಳಿತು. ಆ 60ನ್ನ 120 ಭಾಗಿಸಿದ್ರೆ ಎಷ್ಟು ಬರ್ತೈತಿ? ಅರ್ಧ ಬರ್ತೈತಿ. ಇದನ್ನ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು, ಬರ್ಕೊಳ್ರಿ ಇದನ್ನೆಲ್ಲ. ಇದನ್ನ ಮನೆಯೊಳಗೆ ಈ ಭಾಗಾಕಾರ ಸ್ವಲ್ಪ ಚಲೋ ತಂಗ್ ಮಾಡಿ ನೋಡ್ರಿ. 320 ಭಾಗಾಕಾರ 300 ಭಾಗಾಕಾರ 120 ಬರ್ಕೋರಿ. 300 ಡಿವೈಡೆಡ್ ಬೈ 120 ಮ್ಯಾಲ ಅವತ್ತು ಏನಂತ ಬರ್ಕೊಳ್ರಿ. 300 ಬರೀ ಸಂಖ್ಯೆ ಅಂತ ಬರ್ಕೋಬೇಡ್ರ, ಸಂಖ್ಯೆಗಳು ಅಲ್ಲ ಅವು. ಏನವು? 300 ಗ್ರಾಮ್ ಅದು. ಕೆಳಗ 120 ರೂಪಾಯಿ. ಆ ರೂಪಾಯಿ ಯೂನಿಟ್ ಅನ್ನು ಬರ್ಕೋಬೇಕು, ಆ ಮೂಲಮಾನನು ಬರ್ಕೋಬೇಕು ಅಲ್ಲಿ. ಈ ಮೂಲಮಾನ ಬರ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮುಂದೆ ಭೌತಶಾಸ್ತ್ರ ವಿಜ್ಞಾನದೊಳಗಿನ ಲೆಕ್ಕಗಳು ಬಹಳ ಕಠಿಣ ಆಗಿಬಿಡ್ತಾವ. ಸೊ ಎದರ್ಲೆ ಭಾಗ್ಸಾಕತ್ತೀರಿ? 300 ಗ್ರಾಮ್ ಅನ್ನ 120 ರೂಪಾಯಿಲೇ ಭಾಗ್ಸಾಕತ್ತೀರಿ. ಅಂದ್ರೆ 300 ಗ್ರಾಮ್ ವಸ್ತು ಐತಿ, 120 ರೂಪಾಯಿಗಳದಾವ್. ಅವಕ್ ಏನ್ ಮಾಡಕತ್ತೀರಿ ನೀವು? ಹಂಚ್ ಕೊಡಾಕತ್ತೀರಿ. ಇಲ್ಲಿ ಮಂದಿಲ್ಲ, ಹುಡುಗರಿಲ್ಲ ಇಲ್ಲಿ ಹಂಚಾಕ. ರೂಪಾಯಿಗಳದಾವ್, 120 ರೂಪಾಯಿಗಳದಾವು. 300 ಗ್ರಾಮ್ ಬಿಸ್ಕಿಟ್ ಐತಿ, ಅವಕ್ ಹಂಚ್ ಕೊಡಾಕತ್ತೀರಿ ನೀವು. ಅಂದ್ರೆ ಒಂದೊಂದು ರೂಪಾಯಿ ಅನ್ನೋದಕ್ಕೆ ಎಷ್ಟೆಷ್ಟು ಬಂತು ಗ್ರಾಮ? 1 ರೂಪಾಯಿ. ನೋಡ್ರಿ ಹಂಗ ವಿಚಾರ ಮಾಡ್ರಿ. ಆ 120 ರೂಪಾಯಿ ಅದಾವಲ್ಲ, ಆ 120 ಅವರು ಫ್ರೆಂಡ್ಸ್ ಕತೆ ವಿಚಾರ ಮಾಡ್ರ ರೂಪಾಯಿಗಳು. 300 ಗ್ರಾಮ್ ಐತಿ, ಅದನ್ನ ಹಂಚ್ ಕೊಡಾಕತ್ತೀರಿ ನೀವು. ಅಂದ್ರೆ ಒಂದೊಂದು ರೂಪಾಯಿಗೆ ಎಷ್ಟೆಷ್ಟು ಗ್ರಾಮ್ ಬಿಸ್ಕಿಟ್ ಬಂತು, ಎಷ್ಟೆಷ್ಟು ಬಿಸ್ಕಿಟ್ ಬಂದು ಅಂತ ಹೇಳ್ಬೇಡ್ರಿ. ಕೆಲವೊಬ್ರು ಎಷ್ಟು 4 ಬಿಸ್ಕಿಟ್ ಬಂದ್ರಿ, 1 ಬಿಸ್ಕಿಟ್ ಬಂದ್ರಿ. ಇಲ್ಲ, ಇಲ್ಲಿ 1 ಬಿಸ್ಕಿಟ್ ಎಷ್ಟು ಗ್ರಾಮ್ ತೂಕ ನಮಗ್ ಗೊತ್ತಾ ಇಲ್ಲ. ಬಿಸ್ಕಿಟ್ಗಳು ಎಷ್ಟು ಬರ್ತಾವ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಗ್ರಾಮ್ ಎಷ್ಟು ಬರ್ತೈತಿ ಗೊತ್ತಾಕತ್ತೆ ಅಷ್ಟೇ. ಗ್ರಾಮ್ ಬೇರೆ, ಬಿಸ್ಕಿಟ್ ಬೇರೆ. ಒಂದೊಂದು ಗ್ರಾಮದ ಒಂದೊಂದು ಬಿಸ್ಕಿಟ್ ಮಾಡಿರಂಗಿಲ್ಲ. ಒಂದ್ ಬಿಸ್ಕಿಟ್ನಾಗ ಬಹಳಷ್ಟು ಗ್ರಾಮ್ಗಳು ದ್ರವ್ಯ ರಾಶಿ ಇರ್ತೈತಿ. ಅದ್ರ ತೂಕ ಹೆಚ್ಚಿರ್ತೈತಿ ನಾರ್ಮಲಿ, ಹೌದಿಲ್ಲ? ಸೊ ಇದು ಕ್ಲಿಯರ್ ಆಯ್ತು ನಿಮ್ಗ? 300 ಗ್ರಾಮ್ ಬರ್ಕೊಡೋದ್ರ 300 ಗ್ರಾಮ್ ಅಂತ ಮೇಲೆ ಬರ್ಕೋರಿ. ಭಾಗಾಕಾರ 120 ರೂಪಾಯಿ ಬರ್ಕೊಡ್ರಿ. ನೀವೇ ಬರ್ಕೋಬೇಕು. ಇದು ಏನೇನು ಕೊಡ್ತೈತಿ ಅದನ್ನು ಬರ್ಕೊಡ್ರಿ. ಪ್ರತಿ ರೂಪಾಯಿಗೆ ಸಿಗುವ ಬಿಸ್ಕೀಟಿನ ಪ್ರಮಾಣ, ಪ್ರತಿ ರೂಪಾಯಿಗೆ ಸಿಗುವ ಬಿಸ್ಕೀಟಿನ ಪ್ರಮಾಣ. ಉತ್ತರ ಎದ್ರೊಳಗಿರ್ತೈತಿ? ಇದು ಗ್ರಾಮ್ದಾಗ ಇರ್ತೈತಿ. ಇಷ್ಟು ಗ್ರಾಮ್ ಸಿಗ್ತೈತಿಪಾ ಪ್ರತಿ ರೂಪಾಯಿಗೆ. ಹೇಳ್ರಿ ಸರ್, ಪ್ರತಿ ರೂಪಾಯಿಗೆ ಸಿಗುವ ಬಿಸ್ಕಿಟಿನ ಪ್ರಮಾಣ. ಬರೀ ನಾನು ಹೇಳಿದ್ದನ್ನ ಹಂಗ ಬರ್ಕೋಬೇಡ್ರಿ. ಹಂಗ ಸಿಗುವ ಹಂಗ ನಿಮಗೆ ಗೊತ್ತಾಗುದಿಲ್ಲ. ಅದನ್ನ ತಿಳ್ಕೊಂಡ್ ಬರ್ಕೊಳ್ರಿ. ನಿಮ್ಮ ವಾಕ್ಯದೊಳಗ ನಿಮಗ್ ಒಂದ್ ಏನು ರೂಢಿ ಮಾಡಿಬಿಟ್ಟಿದಾರ ಸ್ಕೂಲ್ ಒಳಗ ಅಂತಂದ್ರ, ಟೀಚರ್ ಹೇಳಿದ್ದನ್ನ ನೋಟ್ಸ್ ನ ಅವ್ರು ಹೆಂಗ್ ಹೇಳಾಕತ್ತಿದಾರಲ್ಲ ಹಂಗ ಬರ್ಕೊಳ್ಳೋದಂತ. ಅವಾಗ ಏನೊಂದು ದೊಡ್ಡ ಪ್ರಾಬ್ಲಮ್ ಏನಾಕೈತಂದ್ರ, ನಿಮ್ಮ ಮೈಂಡ್ ಏನ್ ಮಾಡ್ಬಿಡ್ತೈತಿ? ಕೇವಲ ಅದನ್ನ ಕೇಳೋದನ್ನ ಬರ್ಕೊಳ್ಳೋದ್ರೊಳಗ ಹೋಗ್ಬಿಡ್ತೈತಿ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಾಗ ಹೋಗುದಿಲ್ಲ. ಬಹಳ ದೊಡ್ಡ ಹಾನಿ ಆಗ್ತೈತೆ ಅದರಿಂದ. ಅದೇ ರೀತಿ ಬೋರ್ಡ್ ಮೇಲೆ ಬರ್ದಿರ್ತಾರ, ಅದನ್ನ ಹೆಂಗೈತಿ ಹಂಗ್ ಬರ್ಕೊ ಅಂತಾರ. ಅದು ಬರ್ಕೋಬೇಕು. ಆದ್ರ ಹೆಂಗ್ ಬರ್ಕೋಬೇಕು? ಅದನ್ನ ತಿಳ್ಕೊಂತ ಬರ್ಕೋಬೇಕು. ತಿಳಿದ್ರಕ ಒಂದ್ ಶಬ್ದಾನು ಬರ್ಕೋಬಾರ್ದು ನೀವು. ಟೀಚರ್ ಕೇಳ್ಬೇಕಲ್ಲಿ, ಸರ್ ರೀ, ಟೀಚರ್ ರೀ, ಇದೇನ್ ಬರ್ದಿರಲ್ರಿ, ಇದು ನಾನು ಇದೇನ್ ತಿಳಿವಲ್ತ್ರಿ, ನಂಗೆ ಇದ್ರ ಅರ್ಥ ತಿಳಿವಲ್ತ್ರಿ ನನಗೆ ಅಂತ ಹೇಳ್ಬೇಕು. ಸೊ ಈಗ ನಾ ಹೇಳಾಕತ್ತೇನೆ ಅಂದ ಕೂಡ ಅದೇ ವಾಕ್ಯ ಬರ್ಕೊಳ್ಳೋದ್ರ ಕಡೆ ಲಕ್ಷ ಕೊಡ್ಬೇಡ್ರಿ, ಅದನ್ನ ತಿಳ್ಕೊಂಡು ಬರ್ಕೊಳ್ಳೋದ್ರ ಕಡೆ ಲಕ್ಷ ಕೊಡ್ರಿ. 300 ಗ್ರಾಮ್ ಡಿವೈಡೆಡ್ ಬೈ 120 ರೂಪಾಯಿ ಮಾಡಿದಾಗ ನಮ್ಗೆ ಏನ್ ಸಿಗಾಕತ್ತೈತಿ? ಪ್ರತಿ ರೂಪಾಯಿಗೆ ಕೆಳಗೈತಲ್ಲ ಎದ್ರಲ್ಲಿ ಬಾಕ್ಸಾಕತ್ತೀವಿ ಅದನ್ನ ಅದರೊಳಗಿನ ಪ್ರತಿಯೊಂದಕ್ಕೂ ಪ್ರತಿ ರೂಪಾಯಿಗೆ, ಅಲ್ಲಿ ಪ್ರತಿ ಹುಡುಗರಿಗೆ ಸಿಗುವ ಹಣ್ಣಿತ್ತು ಮೊದಲ, ಇಲ್ಲಿ ಪ್ರತಿ ರೂಪಾಯಿಗೆ ಸಿಗುವಂತ ಬಿಸ್ಕಿಟ್ ಎಷ್ಟು ಗ್ರಾಮ್, ಎಷ್ಟು ಪ್ರಮಾಣ? 2.5 ಗ್ರಾಮ್. ಈಗ ಅದೇ ನಾನು 120 ಮತ್ತೆ ಕೆಳಗೆ ಬರ್ಕೊಳ್ಳಿ. 120 ರೂಪಾಯಿ ಡಿವೈಡೆಡ್ ಬೈ 300 ಗ್ರಾಮ್. 120 ರೂಪಾಯಿ ಭಾಗಾಕಾರ 300 ಗ್ರಾಮ್. ಭಾಗಾಕಾರ ಹೆಂಗ್ ಬರ್ಕೋಬಹುದು? ದೊಡ್ಡದೊಂದು ಗೆರೆ ಹಾಕಿ ಬರ್ಕೋಬಹುದು. 120 ರೂಪಾಯಿ ಕೆಳಗೊಂದು ಅಡ್ಡ ಗೆರೆ ಹಾಕಿ 300 ಗ್ರಾಮ್. 120 ರೂಪಾಯಿ ಭಾಗಾಕಾರ 300 ಗ್ರಾಮ್. ಇದೇನ್ ಸಿಗ್ತೈತಿ ಹಂಗಾದ್ರ? ಇದೇನ್ ಕೊಡ್ತೈತಿ? 120 ಭಾಗಾಕಾರ 300 ಗ್ರಾಮ್ ಏನ್ ಕೊಡ್ತೈತಿ? ಏನು ಕಾಡೇಶ್ ಹೇಳ್ತಿ? 120 ಭಾಗ 300 ಗ್ರಾಮ್ ಏನ್ ಕೊಡ್ತೈತಿ ಇದು? ಸರ್ ನಾ ಹೇಳ್ಬೋದ್ರಿ? ಹಾ ಹೇಳು. ಸರ್ 1 ಗ್ರಾಮಿಗೆ ಎಷ್ಟು ರೂಪಾಯಿ ಅಂತ ಹೇಳ್ತೈತ್ರಿ? ಹಾ, ಅಲ್ಲಿ ಬರ್ಕೊಡ್ರಿ.
ಪ್ರತಿ ಗ್ರಾಮಿನ ಬೆಲೆ ರೂಪಾಯಿಗಳಲ್ಲಿ ಪ್ರತಿ ಗ್ರಾಮಿಗೆ ಎಷ್ಟು ರೊಕ್ಕ ಅನ್ನೋದನ್ನ ಕೊಡ್ತೈತೆ ಅದು. ಪ್ರತಿ ಗ್ರಾಮಿಗೆ ಎಷ್ಟು ರೊಕ್ಕ. ಇದು 120 ಭಾಗಲೆ 300 ಇದು 1ಕ್ಕಿಂತ ಹೆಚ್ಚಿರ್ತೈತೋ ಕಡಿಮೆ ಇರ್ತೈತೆ ನೋಡ್ರಿ. ಕಡಿಮೆ ಇರ್ತೈತ್ರಿ. ಎಷ್ಟ್ ಆಕೈತೆ ಅನ್ಸ್ತೈತಿ ನಿಮ್ಗೆ? ಎಷ್ಟು ಪೈಸಾ ಆಕೈತಿ ಹಂಗಾದ್ರ? 0.4 ಅಂದ್ರೆ ಎಷ್ಟಾತು? 40 ಪೈಸಾ ರೀ. 40 ಪೈಸಾ. ಅಂದ್ರೆ ಪ್ರತಿ ಗ್ರಾಮಿಗೆ ಬರೀ 40 ಪೈಸೆ ಬೀಳಾಕತ್ತೈತಿ ನೋಡ್ರಿ. ಅದಕ್ಕೆ ಈಗ ಗುಣಿಸಿ ನೋಡ್ರಿ ಬರೋಬರ್ ಆಕೈತಿ. 40 ಪೈಸೆ ಗುಣಾಕಾರ 300 ಗ್ರಾಮ್ ಮಾಡಿದ್ರಂದ್ರ ಎಷ್ಟಾಯ್ತು ನೋಡ್ರಿ. 40 ಪೈಸೆ ಅಂದ್ರೆ ಏನು? 0.4 ರೂಪಾಯಿ. ಅದನ್ನ 300 ಗ್ರಾಮ್ ಗುಣಿಸಿದ್ರೆ ಎಷ್ಟ್ ಆಕೈತಿ? ಬರೋಬ್ಬರಿ 120 ರೂಪಾಯಿ ಆಕೈತಿ ಹೊಂದಿತ್ತು. ನೀವು ಮೊದ್ಲೇನ್ ಹೇಳಾಕತ್ತಿದ್ರಿ? ಪ್ರತಿ ಗ್ರಾಮಿಗೆ 2.5 ರೂಪಾಯಿ ಅಂತ ಹೇಳಾಕತ್ತಿದ್ರಿ. ಹಂಗಾಗಿದ್ರ 300 ಗ್ರಾಮದ ಬಿಸ್ಕಿಟ್ ಪಾಕಿಟ್ ಹಾಕಿತ್ತು 750 ರೂಪಾಯಿ. ಇಲ್ಲ, ಪ್ರತಿ ಗ್ರಾಮ್ ಬಿಸ್ಕಿಟ್ 40 ಪೈಸಾ ಐತಿ. ಅದಕ್ಕೆ 300 ಗ್ರಾಮಿಗೆ ಏನಾಗತ್ತೈತಿ? 120 ರೂಪಾಯಿ ಆಗತ್ತೆ. ಓಕೆ, ಇಷ್ಟೆಲ್ಲ ಈಗ ಭಾಗಾಕಾರದಾಯ್ತು. ಈಗ ನನಗೆ ಇದನ್ನ ಹೇಳ್ರಿ, ಯಾವ ಬಿಸ್ಕಿಟ್ ಪಾಕಿಟ್ ತಗೊಳ್ಳೋರು ಇದ್ರಾಗ ನೀವು? 300 ಗ್ರಾಮ್ ತಗೊಳ್ಳೋರು, 400 ಗ್ರಾಮ್ ತಗೊಳ್ಳೋರು? 400 ಗ್ರಾಮ್. ಯಾಕೆ 400 ಗ್ರಾಮ್? ಏನ್ ಮಾಡಿ ತೆಗಿಬಹುದು? ಈಗ ನಾವು 400 ಗ್ರಾಮ್ ಅಂತ ಹೆಂಗ್ ಕನ್ವಿನ್ಸ್ ಮಾಡ್ಬೋದು? ನೀವು ಹೆಂಗ್ ಹೇಳ್ಬೋದು 400 ಗ್ರಾಮದ ಪಾಕೆಟ್ ತಗೊಂಡ್ರೆ ಚಲೋ ಅಂತ ಹೆಂಗ್ ಹೇಳ್ಬೋದು? ನೀವು ಏನ್ ಮಾಡ್ಬೋದು? ಈಗ ಇದೀಗ ನಿಮ್ಗೆ ಸಿಕ್ತಲ್ಲ ಉತ್ತರ, ಏನ್ ಮಾಡೋದಂತ? ರಜತ್ ಹೇಳು. 400 ಗ್ರಾಮಿಗ್ರಿ 150 ರೂಪಾಯಿಲೆ ಭಾಗಾಕಾರ ಮಾಡೋದ್ರಿ. 400ಕ್ಕ 150 ಭಾಗಾಕಾರ ಮಾಡಿದಿ. 1 ರೂಪಾಯಿಗ್ರಿ 2.9 ಬರ್ತೈತಿ ಗ್ರಾಮ್ಸ್. ಅಲ್ಲ, 400ಕ್ಕ ನೀನು 400 ಗ್ರಾಮಿಗೆ ಎಷ್ಟರಲ್ಲೇ ಭಾಗಿಸಿದಿ ನೀನು? 150 ರೀ. ಅವಾಗ ಏನ್ ಸಿಗ್ತೈತಿ ನಿನಗ? ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗ್ತೈತಿ ಅಂತ. ಹಾ ರೀ. 1 ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗ್ತೈತಲ್ಲೇ? 2.9 ರೀ. 2.9 ಗ್ರಾಮ್ ಸಿಕ್ತು. ಆಮೇಲೆ 1 ರೂಪಾಯಿಗೆ 2.9 ಗ್ರಾಮ್ ಸಿಗತೈತಿ. ಯಾವ್ದು? ದೊಡ್ಡ ಪಾಕೆಟ್ ತಗೊಂಡ್ರೆ 400 ಗ್ರಾಮದ ಪಾಕೆಟ್. 300 ಗ್ರಾಮದ ಪಾಕೆಟ್ ತಗೊಂಡ್ರೆ ಎಷ್ಟಕ್ಕೆ ಸಿಗತೈತಿ ನಮಗೆ 1 ರೂಪಾಯಿಗೆ? 2.5 ರೀ ಗ್ರಾಮ್. ನೋಡ್ರಿ, ಆ ಸಣ್ಣ ಪಾಕೆಟ್ ತಗೊಂಡ್ರೆ ನಿಮಗ ಪ್ರತಿಯೊಂದು ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗತ್ತಿತ್ತು? 2.5 ಗ್ರಾಮ್ ಸಿಗತ್ತಿತ್ತು. ದೊಡ್ಡ ಪಾಕೆಟ್ ತಗೊಂಡ್ರೆ ಪ್ರತಿ ರೂಪಾಯಿಗೆ ನಿಮ್ಗೆ ಎಷ್ಟು ಸಿಗಕತ್ತೈತಿ? 2.9 ಗ್ರಾಮ್ ಸಿಗಕತ್ತೈತಿ. ಹೆಚ್ಚು ಸಿಗತೈತಿ ಪ್ರತಿ ರೂಪಾಯಿಗೆ. ಯಾವ್ದು ತಗೊಳ್ ಚಲೋ? ಸರ್ ಈಗ 300 ಗ್ರಾಮ್ ಪಾಕೆಟ್ಗೆ 120 ರೂಪಾಯಿ ಐತಿ. 100 ಗ್ರಾಮ್ ಪಾಕೆಟ್ಗೆ ಹಂಗಾದ್ರೆ 100 ಗ್ರಾಮ್ ಎಷ್ಟಕ್ಕೆ ಸಿಗ್ತೈತಿ ನಿಮ್ಗೆ? ನೋಡ್ರಿ ಅಲ್ಲಿ ಲೆಕ್ಕ ಹಾಕ್ರಿ. 100 ಗ್ರಾಮ್ ಎಷ್ಟಕ್ಕೆ ಸಿಗ್ತೈತಿ ನೋಡ್ರಿ, ಲೆಕ್ಕ ಹಾಕ್ರಿ. 300 ಗ್ರಾಮದ ಪಾಕೆಟ್ ಐತ್ಲ, ಅದು 120ಕ್ಕೆ ಸಿಗತ್ತಲ್ಲ. ಅಲ್ಲಿ 1 ಗ್ರಾಮಕ್ಕೆ ನಾವು ಮಾಡ್ಕೊಳ್ಳೋದು ಬೇಡ. 100 ಗ್ರಾಮಿಗೆ ಎಷ್ಟು ರೊಕ್ಕ ಕೊಡಾಕತ್ತೀರಿ ನೀವು ಅಲ್ಲಿ? ಹಂಗಾದ್ರೆ 120 ಎಷ್ಟಲ್ಲೇ ಭಾಗಿಸ್ಬೇಕು ಹಂಗಿದ್ರೆ ನಾವು? 100 ಗ್ರಾಮಿಗೆ ಎಷ್ಟು ಕೊಡಾಕತ್ತೀರಲ್ಲ ರೊಕ್ಕ? 40 ರೂಪಾಯಿ. ಹೆಂಗ್ ಬಂತಿದ್ದು 40 ರೂಪಾಯಿ? 3ಕ್ಕ 100 ಮಾಡ್ಬೇಕಂದ್ರಿ 3ಲೆ ಭಾಗ ಹಾಕ್ಬೇಕ್ರಿ. 3 ಭಾಗ ಮಾಡ್ಬೇಕು. ಅದ್ರಲ್ಲಿ 300 ಗ್ರಾಮ್ದಾಗ ನಾವ್ ಏನ್ ಮಾಡೋಣ? 3 ಭಾಗ ಮಾಡೋಣ. 100 ಗ್ರಾಮದ್ದು 3 ಅದಾವ ಅದ್ರೊಳಗೆ. 100 ಗ್ರಾಮದ್ದು 3 ಭಾಗ ಆಗ್ತಾವ. ಹೌದ್ರ? ಹಂಗಾದ್ರೆ 120 ರೂಪಾಯಿದಾಗನು ನಾವು 3 ಭಾಗ ಮಾಡೋಣ. ಎಷ್ಟೆಷ್ಟು ಕೊಟ್ಟಂಗ ಆತ ಒಂದೊಂದಕ್ಕೆ? 40 40 40. 100 ಗ್ರಾಮಿಗೆ 40 ರೂಪಾಯಿ ಕೊಟ್ಟಂಗ ಆತ. ಒಪ್ತಾರ ಇದಕ್ಕೆಲ್ಲರೂ? ಹಾ ರೀ ಸರ್. ಹಾ, ಒಂದೊಂದು 100 ಗ್ರಾಮಿಗೆ 40 ರೂಪಾಯಿ ಕೊಟ್ಟಂಗ ಆತಲ್ಲಿ. ಈ ಎರಡನೇ ಪಾಕೆಟಿಗೆ ಬರೋಣ. ಈಗ ದೊಡ್ಡ ಪಾಕೆಟಿಗೆ ಬರೋಣ. ಇಲ್ಲಿ ಎಷ್ಟಾಕೈತಿ ನೋಡೋಣ. ಇಲ್ಲಿ 400 ಗ್ರಾಮಿಗೆ ನೀವು 150 ಕೊಡಾಕತ್ತೀರಿ. 400 ಗ್ರಾಮಿಗೆ 150 ರೂಪಾಯಿ ಕೊಡಾಕತ್ತೀರಿ. ಅಂದ್ರೆ 100 ಗ್ರಾಮದ್ದು ಎಷ್ಟು ಅದಾವ ಇಲ್ಲಿ? 4 ಅದಾವ ಇಲ್ಲಿ. 4 ಅದಾವ ಇಲ್ಲಿ. 400 ಗ್ರಾಮ್ದಾಗ 100 ಎಷ್ಟು ಅದಾವ? 4 ಅದಾವ. ಹಂಗಾದ್ರೆ 150 ನಾವ್ ಏನ್ ಮಾಡೋಣ? 4 ಭಾಗ ಮಾಡೋಣ. 150 ಭಾಗಾಕಾರ 4 ಎಷ್ಟು ಬಂತು ನೋಡ್ರಿ? 37.5 ರೀ. 150 ಭಾಗಾಕಾರ 4 ಮಾಡ್ರಿ. ಎಲ್ಲಾರು ಮಾಡ್ರಿ. 150 ಭಾಗಾಕಾರ 4. ಲಘು ಹೇಳ್ಬೇಕು ನನಗ. 37.5. ಸರಿ, 37.5 ಬಂದೈತ್ರಿ. 37.5 ಅಂದ್ರೆ 37 ರೂಪಾಯಿ 50 ಪೈಸೆ ಆಯ್ತು. 37 ರೂಪಾಯಿ 50 ಪೈಸೆ ಆಯ್ತು. ಎಷ್ಟಕ್ಕ? 100 ಗ್ರಾಮಿಗೆ. ಮೊದಲು ಎಷ್ಟು ಬಂದಿತ್ತು? ಸಣ್ಣ ಪಾಕೆಟ್ ತಗೊಂಡಾಗ 100 ಗ್ರಾಮಿಗೆ ಎಷ್ಟು ಬಂದಿತ್ತು? 40 ರೂಪಾಯಿ ರೀ. 40 ರೂಪಾಯಿ ಬಂದಿತ್ತು. ಈಗ 100 ಗ್ರಾಮಿಗೆ 37 ರೂಪಾಯಿ 50 ಪೈಸೆ ಬೀಳಾಕತ್ತೈತಿ ನಿಮಗೆ. ಅಲ್ಲಿ ಎಷ್ಟು ಬಿದ್ದಿತ್ತು? 100 ಗ್ರಾಮಿಗೆ 40 ರೂಪಾಯಿ ಬಿದ್ದಿತ್ತು ಸಣ್ಣ ಪಾಕೆಟ್ ತಗೊಂಡಾಗ. 300 ಗ್ರಾಮಿಗೆ 120 ರೂಪಾಯಿ ಕೊಡಾಕತ್ತಿದ್ರಿ. 300 ಗ್ರಾಮಿಗೆ 120 ರೂಪಾಯಿ ಕೊಡಾಕತ್ತಿದ್ರಿ. ಅಂದ್ರೆ ಪ್ರತಿ 100 ಗ್ರಾಮಿಗೆ ಎಷ್ಟು ಕೊಡಾಕತ್ತೀರಿ? 40 ರೂಪಾಯಿ ಕೊಡಾಕತ್ತಿದ್ರಿ ಅಲ್ಲಿ. ಇಲ್ಲಿ ಪ್ರತಿ 100 ಗ್ರಾಮಿಗೆ 37 ರೂಪಾಯಿ 50 ಪೈಸೆ ಕೊಡಾಕತ್ತೀರಿ. ಯಾವ್ದು ಚಲೋ? ಎಲ್ಲಾರು ಒಪ್ತಾರೋ? ಇದಕ್ಕೇನ್ರ ಬ್ಯಾರೆ ಉತ್ತರ ಅನಿಸ್ತೈತೆ ನಿಮಗೆ ಏನಾರೇ? ಸೊ ಭಾಗಾಕಾರ ಮಾಡ್ಬೇಕಾದ್ರ ಯಾವ್ದನ್ನ ಭಾಗಸಾಕತ್ತಿರಲ್ಲ
ಅದರ ಏನ್ ಬರ್ಕೋಬೇಕು ನೀವು, ಅದ್ರದ್ದು ಏನದು ಗ್ರಾಮ್ ಐತೋ ಅಥವಾ ಕಿಲೋ ಐತೋ, ನಿಮಿಷಗಳದಾವು, ಸಂಖ್ಯೆಗಳೈತು, ಏನೈತೆ ಅದನ್ನ ನಾವು ಯೂನಿಟ್ ಅನ್ನು ಬರ್ಕೋಬೇಕು. ಎದ್ರಲ್ಲೇ ಬಾಗ್ಸಾಕತ್ತೀರಿ ಅದನ್ನು ಬರ್ಕೋಬೇಕು. ಬರ್ಕೊಂಡು ಅದ್ರ ಅರ್ಥ ಏನು ಅದನ್ನ ಯೋಚನೆ ಮಾಡ್ಬೇಕು. ಸೊ ಈಗ ಒಂದು ಪಜಲ್ ನೋಡೋಣ ನಾವು. ಒಂದು ಪಜಲ್ ನೋಡೋಣ. ಇಲ್ಲೇನೈತಪ್ಪ, 3 ಕ್ಯಾನ್ಗಳು ಅದಾವ ನಮ್ ಕಡೆಗೆ. ಒಂದು 10 ಲೀಟರ್ ಕ್ಯಾನ್ ಐತಿ, ಇನ್ನೊಂದು 7 ಲೀಟರ್ ಕ್ಯಾನ್ ಐತಿ, ಇನ್ನೊಂದು 3 ಲೀಟರ್ ಕ್ಯಾನ್ ಐತಿ. 10 ಲೀಟರ್ ಕ್ಯಾನ್ ಏನೈತಲ್ಲ ಇದು ಪೂರ್ತಿ ಇದ್ರೊಳಗ ಹಾಲು ತುಂಬಿದ್ದೈತಿ. ಇನ್ನು 7 ಲೀಟರ್ ಕ್ಯಾನು ಮತ್ತು 3 ಲೀಟರ್ ಕ್ಯಾನ್ ಏನದಾವಲ್ಲ ಇವು ಖಾಲಿ ಅದಾವ. ಇವನ್ ಬಿಟ್ಟ ನಮ್ ಕಡೆ ಮತ್ತ ಅಳತೆ ಮಾಡಾಕ 1 ಲೀಟರ್ ಅಳತೆ ಮಾಡಾಕ ನಾರ್ಮಲಿ ತಗೊಂಡ್ಬರ್ತಾರಲ್ಲ 1 ಲೀಟರ್ದು ಮಾಪ್ ಇರ್ತೈತಲ್ಲ, ಅಂತ ಮಾಪದು ನಮ್ ಕಡೆ ಏನೂ ಇಲ್ಲ. ಮಾಪದು ಏನೂ ಇಲ್ಲ. ಈಗ ನಮಗ ಯಾರೋ ಒಬ್ರು ಹಾಲು ತಗೊಳಕ್ ಬರ್ತಾರ. ಅವ್ರೇನ್ ಹೇಳ್ತಾರೋ, ನಮಗ 3 ಲೀಟರ್ ಹಾಲು ಬೇಕ್ರಿ ಅಂತ ಅಂತಾರ. ಅವಾಗ ನಾ ಹೆಂಗ ಕೊಡ್ಬೋದು? ಸ್ವಲ್ಪ ಹಾಲನ್ 3 ಲೀಟರ್ ಹಾಕೋದ್ರಿ, ಅದನ್ನ ತುಂಬಿಸಿಕ್ಲೆ ಎಷ್ಟ್ ಬರ್ತೈತ್ರಿ ಅದನ್ನ ಕೊಟ್ಬಿಡೋದ್ರಿ. ವೆರಿ ಗುಡ್. ಸೊ 3 ಲೀಟರ್ ಕೊಡೋದು ಬಹಳ ಈಸಿ ಐತಿ. ನಾ ಇಲ್ಲಿ 3 ಲೀಟರ್ ಕ್ಯಾನ್ ಐತಿ ನಂದು, ಅದನ್ನ ನಾ ಏನ್ ಮಾಡ್ತೀನಿ, ಮಾಪಗತೆ ಉಪಯೋಗಿಸ್ತೇನೆ. 10 ಲೀಟರ್ ಹಾಲೆಲ್ಲ ನಾನು 3 ಲೀಟರ್ ಹಾಲು ತುಂಬೋ ಮಟ್ಟ ಸುರಿತೀನಿ. ಸುರಿದು ಅದನ್ನೇನ್ ಮಾಡ್ತೀನಿ, ಅದೆಷ್ಟು ಬರ್ತಾವಲ್ಲ ಅದನ್ನೆಲ್ಲ ಅವ್ರ ಬಾಂಡೆದೊಳಗೆ ಸುರುವಿ 3 ಲೀಟರ್ ಹಾಲ ಕೊಡ್ತೀನಿ ಅವ್ರಿಗೆ. ಹಂಗ 7 ಲೀಟರ್ ಬೇಕಾಗಿತ್ತು ಯಾರಿಗೂ ಅಂತಂದ್ರೆ ಅವಾಗನು ಬಹಳ ಈಸಿ. 10 ಲೀಟರ್ ಹಾಲನ್ನ ಏನ್ ಮಾಡ್ತೀನಿ, 7 ಲೀಟರ್ ಕ್ಯಾನ್ ತುಂಬೋ ಮಟ್ಟ ಸುರಿತೀನಿ, ಆಮೇಲೆ ಅದು ತುಂಬಿದ್ಮೇಲೆ ಅವ್ರಿಗೆ ಕೊಡ್ತೀನಿ. ಬಹಳ ಈಸಿ ಐತಿ. ಈಗ ಯಾರೋ ಒಬ್ರು ಬಂದ್ರು, ಅವರು 4 ಲೀಟರ್ ಹಾಲು ಕೇಳಾಕತ್ತಿದಾರು. 4 ಲೀಟರ್ ಹಾಲು ಅವ್ರಿಗೆ ಹೆಂಗ ಕೊಡ್ತೀರಿ? ಯಾರಿಗ್ ಗೊತ್ತಾಕತಿ? ಕೈ ಎತ್ತಬೇಕಷ್ಟ. 4 ಲೀಟರ್ ಹಾಲು ಕೊಡ್ಬೇಕು ನೀವು ಅವ್ರಿಗೆ. ಯಾರು ಅದ್ರಾಗ ಉಳಿದಿರೋದು 1 ಲೀಟರ್ ಅಲ್ರಿ? ಅಲ್ಲ, ಪೂರ್ತಿ ಮೊದಲ ಮತ್ ವಾಪಸ್ ಹೋಗೋಣೀಗ. 10 ಲೀಟರ್ ಹಾಲು ಪೂರ ಐತಿ ಅಂತ ತಿಳ್ಕೊಂಡೀಗ ಅವ್ರ ಗಿರಾಕಿಗಳು ಬಂದು ಹೋದ್ಮೇಲೆ ಅಲ್ಲ, ಈಗ ಪೂರ್ತಿ 10 ಲೀಟರ್ ಐತಿ, ಮತ್ತೆ ಮೊದಲೇದಕ್ಕೆ ಬರೋಣ. ಈಗ 10 ಲೀಟರ್ ಪೂರ್ತಿ ಹಾಲು ಐತಿ. ಯಾರೋ ಇವೆಲ್ಲ ಬೇರೆ 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 ಸಮಸ್ಯೆಗಳು ಇವು. 3 ಲೀಟರ್ ಆದಾಗ ಹೆಂಗ್ ಮಾಡೋದು, 7 ಲೀಟರ್ ಆದಾಗ ಹೆಂಗ್ ಮಾಡೋದು? ಒಂದ್ ನಿಮಿಷ ಪ್ರಶ್ನೆ ಹೇಳ್ತೀನಿ. ಈಗ ನಾವು 4 ಲೀಟರ್ ಮಾಡ್ಬೇಕಾದ್ರೆ ಪೂರ್ತಿ ಮತ್ತೆ 10 ಲೀಟರ್ ಹಾಲು ಪೂರ್ತಿ ಫುಲ್ ಐತಿ. 10 ಲೀಟರ್ ಕ್ಯಾನು 7 ಲೀಟರ್ದು ಮತ್ತು 3 ಲೀಟರ್ದು ಖಾಲಿ ಅದಾವ ಅಂತ ಅನ್ಕೊಳ್ಳಿ. ಈಗ ಇದು ಫ್ರೆಶ್. ಇದು ಈಗ ಕೈ ಎಷ್ಟೇ ಎತ್ತಬೇಕು ಯಾರಿಗ್ ಬರ್ತೈತೆ ಅಂತ ಒಮ್ಮೆ ಉತ್ತರ ಹೇಳಕ್ ಹೋಗ್ಬೇಡ್ರಿ. ನಮ್ಗೆ ಎಷ್ಟು ಬೇಕಾಗೈತಿ? 4 ಲೀಟರ್ ಕೊಡ್ಬೇಕು. ಈಗ ಎಲ್ಲಾರು ಯೋಚನೆ ಮಾಡ್ರಿ, 4 ಲೀಟರ್ ಹೆಂಗ್ ಕೊಡೋದು ಅಂತ ಹೇಳಿ. ಸರ್ ನಾ ಎಲ್ಲಿರಿ? ಬರೀ ಕೈ ಎಷ್ಟೇ ಐತ್ರಿ? ಕೈ ಎಷ್ಟೇ? ಸರ್ ನಾ ಎಲ್ಲಿರಿ? ಇಲ್ಲ ನಾನು ಕೈ ಎತ್ತಿರಿ ಅಂತ ಹೇಳಿ. ಕೈ ಎಷ್ಟೇ ಐತ್ರಿ? ನಾನು ಯಾರಿಗೆ ಚಾನ್ಸ್ ಕೊಟ್ಟಿರ್ತೀವಿ, ನಾನು ನೋಡ್ತೇನೆ. ಎಲ್ಲಾರ್ಗು ಬರ್ತೈತೋ ಇಲ್ಲೋ, ಈ ಲೆಕ್ಕನೂ ಕಠಿಣ ಆಗ್ತೈತೋ ಅದು ನಂಗೆ ನೋಡ್ಬೇಕಾಗೈತಿ. ಯಾಕಂದ್ರೆ ಇಲ್ಲಿ ಎಷ್ಟು ಇದರಿ? 34 ಹುಡುಗರು ಇದರಿ. ಹೌದಲ್ಲ, 34 ವಿದ್ಯಾರ್ಥಿಗಳು ಇದರಿ. ಕೈಗಳು ಬರೀ ಇನ್ನ 11 ಅದಾವ. ಬಹಳ ಸಿಂಪಲ್ ಸಮಸ್ಯೆ ಐತಿದು. ಪ್ರಶ್ನೆ ತಿಳಿದಿರ್ಕಿಲ್ಲ ಅಂದ್ರೆ ಕೇಳ್ಬೇಕು. ಪ್ರಶ್ನೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. 10 ಲೀಟರ್ ಕ್ಯಾನ್ ಐತಿ, ಅದ್ರ ತುಂಬಾ ಹಾಲು ಅದಾವ. 7 ಲೀಟರ್ ಕ್ಯಾನ್ ಖಾಲಿ ಐತಿ, 3 ಲೀಟರ್ ಕ್ಯಾನ್ ಖಾಲಿ ಐತಿ. ನಮಗೇನ ಬೇಕಾಗೈತಿ? ಈಗ ಯಾರೋ ಒಬ್ರು ಬಂದಿದಾರು, ಅವ್ರಿಗೆ 4 ಲೀಟರ್ ಬರೋಬ್ಬರಿ ಹಾಲು ಬೇಕಾಗಿದಾವ. ಬರೋಬ್ಬರಿ 4 ಲೀಟರ್ ಕೊಡ್ಬೇಕು ನಾವು. ಹೆಚ್ಚು ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. 4 ಲೀಟರ್ ಹಾಲನ್ನ ಹೆಂಗ ನೀವು ಸರಿಯಾಗಿ ಅಳದು ಕೊಡ್ತೀರಿ? ನಮ್ ಕಡೆ 1 ಲೀಟರ್ ಅಳ್ಯಾಕ ಮಾಪಿಲ್ಲ, 2 ಲೀಟರ್ ಅಳ್ಯಾಕೋ ಮಾಪಿಲ್ಲ, ಏನೂ ಇಲ್ಲ. ಇವಷ್ಟ ಅದಾವ ನಮಗ್. ಇವನ್ನ ಉಪಯೋಗಿಸ್ಕೊಂಡು ಬರೋಬ್ಬರಿ ಅವ್ರಿಗೆ 4 ಲೀಟರ್ ಹಾಲನ್ನ ಕೊಡ್ಬೇಕು ನಾವು. ಹೆಂಗ ಕೊಡೋರು ಅಂತ ಕೇಳಿ ನಾನು. ಯಾರಿಗ್ ಬರ್ತಿತ್ಲ ಕೈ ಎತ್ತಬೇಕು. ಇಷ್ಟು ಮಂದಿ ಇದಾರೆ, 36 ಮಂದಿ ಇದ್ರ. ಒಂದು 20 ಮಂದಿಗಾರು ಬರ್ಬೇಕಿದು. ಹೌದಲ್ಲ? ಪ್ರಶ್ನೆ ತಿಳಿದೈತೆ ಎಲ್ಲರಿಗೂ? ಹಾ, ಯೋಚನೆ ಮಾಡ್ರಿ, ಬರ್ತೈತಿ ನಿಮಗ. 3 ಲೀಟರ್ ಕೊಡೋದು ಗೊತ್ತಾಗೈತಿ, 6 ಲೀಟರ್ ಕೊಡೋದು ಗೊತ್ತಾಗೈತಿ. ಈಗ ನಮಗ 4 ಲೀಟರ್ ಹೆಂಗ್ ಕೊಡೋದು ಗೊತ್ತ ಮಾಡ್ಕೋಬೇಕು. ಹಾ, ಗೊತ್ತಾದ್ರೆ ಜಸ್ಟ್ ಕೈ ಎತ್ತಿ ಬಿಡ್ರಿ. ಅಲ್ಲೇ ರೇಸ್ ಹ್ಯಾಂಡ್ ಅಂತ ಐತ್ಲ, ಅಲ್ಲಿ ರೇಸ್ ಹ್ಯಾಂಡ್ ಮಾಡ್ರಿ. ಸರಿ, ನಾ ಹೇಳ್ತೇನ್ರಿ. ಬರೀ ಕೈ ಎಷ್ಟೇ ಐತ್ರಿ? ಇನ್ನೂ ಬಹಳ ಮಂದಿ ನೋಡ್ರಿ, ಬರೀ 16 ಮಂದಿಗೆ ಉತ್ತರ ಬಂದಿತ್ತು. ಓಕೆ, ಅಂಜಲಿ 4 ಲೀಟರ್ ಹೆಂಗ್ ಕೊಡೋದು ಹೇಳ್ತಿ? ಹಾ ರೀ, ಹೇಳು. 7 ಲೀಟರ್ ಕ್ಯಾನ್ ಒಳಗ್ ಹಾಕೋದ್ರಿ. 10 ಲೀಟರ್ ಅದನ್ನ 7 ಲೀಟರ್ ಕ್ಯಾನ್ ಒಳಗ್ ಹಾಕೋದ್ರಿ. ಆಮೇಲ್ರಿ ಅದ್ರ 7 ಲೀಟರ್ ಒಳಗ್ 3 ಲೀಟರ್ ಹಾಕೋದ್ರಿ. ಅದ್ರ 4 ಲೀಟರ್ ಉಳಿತಾವ್ರಿ. ಉಳಿತು ಎಲ್ಲಾರ್ಗು? ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಇನ್ನೊಂದ್ ರೀತಿ ಅಂದ್ರೆ ಬಹಳಷ್ಟು ವಿಧದಿಂದ ಮಾಡ್ಬೋದು. ಅಂಜಲಿ ಒಂದು ವಿಧಾನ ಹೇಳಿದ್ಲು. ಏನ್ ಹೇಳಿದ್ಲು? 10 ಲೀಟರ್ ಕ್ಯಾನ್ ಅನ್ನ ಪೂರ್ತಿಯಾಗಿ 7 ಲೀಟರ್ ಕ್ಯಾನ್ ತುಂಬೋ ಮಟ್ಟ ಸುರಿಯೋದು. 7 ಲೀಟರ್ ಕ್ಯಾನ್ ಒಳಗ ಈಗ ನಮ್ಗೆ ಗೊತ್ತಾಯ್ತು 7 ಲೀಟರ್ ಹಾಲು ಬಂದಿದಾವ ಅಂತ ಹೇಳಿ. ಇದ್ರೊಳಗಿಂದ ಏನ್ ಮಾಡೋದು ನಾವು? ಮತ್ತೆ ಎತ್ತಿ 3 ಲೀಟರ್ ಹಾಲು 3 ಲೀಟರ್ ಕ್ಯಾನ್ ಒಳಗ ಸುರಿಯೋದು ಪೂರ್ತಿ ಆಗೋ ಮಟ್ಟ. ಈಗ ಹಂಗಾದ್ರೆ 7 ಲೀಟರ್ ಕ್ಯಾನ್ ಒಳಗೆ ಎಷ್ಟು ಉಳಿದು?
ಬರೋಬ್ಬರಿ 7 ಮೈನಸ್ 4 ಲೀಟರ್ 4 ಲೀಟರ್ ಉಳಿದು ಅದನ್ನ ನಾವು ಎತ್ತಿ ಅವರಿಗೆ ಅವ್ರ ಭಾಂಡದೊಳಗೆ ಸುರಿಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಯಾರು ಹೇಳ್ತೀರಿ? ಸರ್ ನಾ ಹೇಳ್ತೇನ್ರಿ. ಯಾರು? ಶ್ರೇಯಾ. ಬರ್ಸಪ್ಪ ರೀ. ಸ್ವಲ್ಪ ಹೇಳು. ಈಗ 10 ಲೀಟರ್ದಾಗ್ರಿ ಹಾಲ್ ಐತ್ರಿ. ಹಾ ಅದ್ರ ನೀವು 3 ಲೀಟರ್ ತೆಗಿದ್ರಿ. ಹಾ ಮತ್ ಇನ್ನೊಂದ್ಸಲ 3 ಲೀಟರ್ ತೆಗಿದ್ರೆ ಹಾಕದ್ರಿ. 3 ಲೀಟರ್ ಹಾಲು ತೆಗೆದಿಲ್ಲ, ಅದನ್ನೇನು ಎಲ್ಲಿ ನಾವು ಈ 3 ಲೀಟರ್ ಹಾಲು 7 ಲೀಟರ್ ಹಾಲು ಸುರಿದ್ರಿ. 7 ಲೀಟರ್ದಾಗ ಸುರಿಯೋದು, ಖಾಲಿ ಐತ್ಲ ಅದ್ರೊಳಗೆ ಸುರಿಯೋದು. ಹಾ ಮತ್ ಇನ್ನೊಂದ್ಸಲ 3 ಲೀಟರ್ ತೊಗೊಂಡ್ರಿ. 7 ಲೀಟರ್ದಾಗ ಸುರಿಯೋದು. ಅವಾಗ ಏನಾಯ್ತು? ಮತ್ ಇನ್ನೊಂದ್ಸಲ 3 ಲೀಟರ್ ತೊಗೊಂಡ್ರಿ. ಹಾ 2 ಸಲ ಮಾಡಿದ್ರಿ. ಅಯ್ಯೋ 4 ಲೀಟರ್ ಉಳಿತಿದ್ರಿ. ಎದ್ರೊಳಗ 10 ಲೀಟರ್ ಕ್ಯಾನ್ದಾಗ 4 ಲೀಟರ್ ಉಳಿತಿದ್ರಿ. ಹೌದಿಲ್ವಾ? 10 ಲೀಟರ್ ಕ್ಯಾನ್ನಾಗಿಂದ 3 ಲೀಟರ್ ಕ್ಯಾನ್ ತುಂಬಾ ಹಾಲು ತೆಗದ ಅದನ್ನ 7 ಲೀಟರ್ದಾಗ ಸುರಿದ. ಮತ್ತೊಮ್ಮೆ 3 ಲೀಟರ್ ಕ್ಯಾನ್ ತುಂಬಾ ಹಾಲು ತೆಗದ ಮತ್ 7 ಲೀಟರ್ದಾಗ ಸುರಿದ. ಅಂದ್ರೆ ಒಟ್ಟ 6 ಲೀಟರ್ ತೆಗದ. ಮೊದ್ಲು ಹೆಂಗ್ ಮಾಡಿದ್ರ 6 ಹಂಗೆ. 10ರೊಳಗ 6 ಹೋತಂದ್ರ ಉಳಿತೆಷ್ಟು? 4. ಅದೆಷ್ಟು ಎಲ್ಲಿ ಉಳಿದಿರ್ತೈತಿ? 10 ಲೀಟರ್ ಕ್ಯಾನ್ದಾಗ 4 ಲೀಟರ್ ಉಳಿದಿರ್ತೈತಿ. ಅದನ್ನ ನಾವೇನ್ ಮಾಡ್ಬಿಡ್ಬೋದು? ಗಿರಾಕಿಗೆ ಅವ್ರ ಬಾಂಡೆದೊಳಗ ಸುರಿ ಬಿಡ್ಬೋದು 4 ಲೀಟರ್ದಾಗ. ಈಗ ಏನೇನಾತ್ ನಮ್ ಕಡೆ? ಹಂಗಾರ 3 ಲೀಟರ್ ಕೊಡಾಕ್ ಬರ್ತೈತಿ ನಮಗ, 7 ಲೀಟರ್ ಕೊಡಾಕ್ ಬರ್ತೈತಿ ನಮಗ, 6 ಲೀಟರ್ ಕೊಡಾಕ್ ಬರ್ತೈತಿ ನಮಗ, 4 ಲೀಟರ್ ಕೊಡಾಕ್ ಬರ್ತೈತಿ ನಮಗ. ಈಗ ಇನ್ನೊಂದ್ ಮಾಡ್ಬೇಕು ನೀವು. ಹಂಗಿದ್ರ 1 ಲೀಟರ್ ಹೆಂಗ್ ಕೊಡೋದು ಮಾಡ್ಬೇಕು. 1 ಲೀಟರ್ ಹೆಂಗ್ ಕೊಡೋದು? ನಂಗ್ ಬರ್ತೈತ್ರಿ. ನಾ ಹೇಳಿ ಕೈ ಎಷ್ಟೇ ಐತ್ರಿ? ಎಲ್ಲಾರು ನಾ ಕೈ ಇಳಿಸ್ತೀನಿ. ಯಾರ್ಯಾರಿಗೆ ಬರ್ತೈತಿಲ್ಲ 1 ಲೀಟರ್ ಅವ್ರ ಈಗ ಮತ್ತೆ ಕೈ ಎತ್ತಬೇಕು. ನಾ ಎಲ್ಲಾರ್ದು ಕೈ ಇಳಿಸ್ತೇನೆ. ಈಗ 1 ಲೀಟರ್ ಯಾರಿಗೆ ಬರ್ತೈತಿಲ್ಲ ಅವ್ರ ಕೈ ಎತ್ತಬೇಕು. ಉಳಿದವ್ರು ಯೋಚನೆ ಮಾಡ್ರಿ ಹೆಂಗ್ ಮಾಡೋದು ಅಂತ. ಬರ್ತೈತಿ, ಎಲ್ಲರಿಗೂ ಬರ್ತೈತಿ. ಈಗ ನಿಮ್ಗೆ ಹೆಂಗ್ ಮಾಡೋದು ಅನ್ನೋದು ಐಡಿಯಾ ಬಂದೈತಿ. ಈಗ ಉಳಿದವ್ರೆಲ್ಲ ಏನ್ ಹೇಳಿದ್ರಲ್ಲ ಹೆಂಗ್ ಮಾಡೋದು ಅಂತ, ಅದ್ರ ಮೇಲಿಂದ ನಿಮ್ಗೆ ಐಡಿಯಾ ಬಂದೈತಿ. ಆ ಕಡೆ ಈ ಕಡೆ ಏನೋ ಮಾಡಿ ಮಾಡಾಕ್ ಬರ್ತೈತಿ. 1 ಲೀಟರ್ ಮಾಡಾಕ್ ಬರ್ತೈತಿ. ಒಂದ್ 25 ಮಂದಿಗಾದ್ರೂ ಬರ್ಬೇಕು ಇದ್ರೊಳಗೆ. ಮಾಡ್ರಿ. ಯಾರಿಗಾದ್ರೂ ಕ್ವಶನ್ ತಿಳಿದಿಲ್ಲ ಅಂದ್ರೆ ಕೇಳ್ರಿ. ತಿಳಿದಿಲ್ರಿ. ಯಾರು ಹೆಸರು ಹೇಳು? ಅಕ್ಷತಾ. ಅಕ್ಷತಾ ನೋಡಿಲ್ಲೇ, ನಮಗ 10 ಲೀಟರ್ ಕ್ಯಾನ್ ತುಂಬಾ ಹಾಲ್ ಐತಿ, 7 ಲೀಟರ್ ಕ್ಯಾನ್ ಖಾಲಿ ಐತಿ, 3 ಲೀಟರ್ ಕ್ಯಾನ್ ಖಾಲಿ ಐತಿ. ಯಾರೋ ಒಬ್ರು ಬಂದಿದಾರು, ಅವ್ರಿಗೆ 1 ಲೀಟರ್ ಹಾಲ್ ಬರೋಬ್ಬರಿ ನೀನು ಅಳೆದು ಕೊಡ್ಬೇಕು. ನಮಗ ಅಳ್ಯಾಕ್ ಮಾಪಿಲ್ಲ. ಈಗ ನಾ ಈ 7 ಲೀಟರ್ ಕ್ಯಾನ ಮತ್ತೆ 3 ಲೀಟರ್ ಕ್ಯಾನ ನಾನು ಬಳಸ್ಕೊಂಡು ಹೆಂಗಾದ್ರೂ ಮಾಡಿ ಚಂದಾಗಿ ತಲೆ ಓಡಿಸಿ ಬಳಸ್ಕೊಂಡು ಉಪಯೋಗಿಸ್ಕೊಂಡು 1 ಲೀಟರ್ ಹಾಲ್ ಅವ್ರಿಗೆ ಬರೋಬ್ಬರಿ ಅಳೆದು ಕೊಡ್ಬೇಕು. 1 ಲೀಟರ್ ಹಾಲ್ ಹೆಂಗ ಅಳಿತಿ ಅಂತ ಕೇಳಿದೆ ನಾನು. ಈಗ ಅವ್ರು ಉಳ್ದವ್ರು ಹೇಳಿದ್ರಲ್ಲ 6 ಲೀಟರ್ ಹೆಂಗ್ ಮಾಡೋದು, 4 ಲೀಟರ್ ಹೆಂಗ್ ಮಾಡೋದು ಅದೆಲ್ಲ ತಿಳಿದೈತಿ ನಿನಗ? ಓಕೆ ಸರ್ ನಾ ಹೇಳ್ತೇನ್ರಿ. ಸರಿ ನಾ ಹೇಳ್ತೇನ್ರಿ. ಸರಿ ನಾ ಹೇಳ್ತೇನೆ. ಸರಿ ನಾ ಹೇಳ್ತೇನೆ. ಎಷ್ಟು ಮಂದಿದಾಗೈತಿ? ಸರಿ ನಾ ಹೇಳ್ತೇನ್ರಿ. ಸರಿ ನಾ ಹೇಳ್ತೇನ್ರಿ. ಸರಿ ನಾ ಹೇಳ್ತೇನ್ರಿ. ಹೇಳ್ತೇನ್ರಿ. ನಾ ಹೇಳ್ತೀನಿ ಸರಿ. ಸರಿ ನಾ ಹೇಳ್ತೇನ್ರಿ. ಸ್ಪಂದನ ಎಷ್ಟನೇತೆ? 7ನೇತೆ ರೀ. 7ನೇತೆ. ಸ್ಪಂದನ ಹೇಳ್ತೀನಿ ಇದಕ್ಕೆ ಉತ್ತರ ಹೆಂಗ್ ಮಾಡೋದು, 1 ಲೀಟರ್ ಹಾಲು ಹೆಂಗ್ ತೆಗೆಯೋದು ಅಂತ. ಹಾ ಹೇಳಿ. 10 ಲೀಟರ್ ಕ್ಯಾನ್ ಒಳಗಿಂದ್ರಿ 3 ಲೀಟರ್ ಸುರೋದ್ರಿ. ಅದನ್ರಿ ಮತ್ 7 ಲೀಟರ್ ಹಾಕೋದ್ರಿ. ಮತ್ 10 ಲೀಟರ್ 3 ಲೀಟರ್ ಸುರೋದ್ರಿ. ಮತ್ ಅದನ್ನ 7 ಲೀಟರ್ ಹಾಕೋದ್ರಿ. ಆದ್ರೆ 6 ಲೀಟರ್ ಆತ್ರಿ. ಮತ್ 10 ಲೀಟರ್ 3 ಲೀಟರ್ ಸುರೋದ್ರಿ. ಅದ್ರಾಗ 1 ಲೀಟರ್ ಉಳಿತೈತ್ರಿ. ಎದ್ರೊಳಗೆ 1 ಲೀಟರ್ ಉಳಿತು? 10 ಲೀಟರ್ ಕ್ಯಾನ್ದಾಗ 1 ಲೀಟರ್ ಉಳಿತೈತ್ರಿ. ಅದನ್ನ ಕೊಡೋದ್ರಿ. 1 ಲೀಟರ್ ಉಳಿತು. ಎಲ್ಲಾರ್ಗು ಸ್ಪಂದನ ಏನ್ ಹೇಳಿದ್ಲು? 10 ಲೀಟರ್ ಕ್ಯಾನ್ದಾಗಿಂದ 3 ಲೀಟರ್ ಕ್ಯಾನ್ ತುಂಬಾ ತಗೊಂಡ 7 ಲೀಟರ್ದಾಗ ಸುರ್ಕೊಳ್ಳೋದು, ಮತ್ತೊಮ್ಮೆ 3 ಲೀಟರ್ ಕ್ಯಾನ್ದಾಗ ತಗೊಳ್ಳೋದು, ಮತ್ತೆ ಸುರಿಯೋದು 7 ಲೀಟರ್ದಾಗ, ಮತ್ತೊಮ್ಮೆ 3 ಲೀಟರ್ ಕ್ಯಾನ್ ತುಂಬಿಡೋದು. ಅವಾಗ 10 ಲೀಟರ್ದಾಗ ಎಷ್ಟು ಉಳಿತು? 10 ಲೀಟರ್ ಕ್ಯಾನ್ದಾಗ ಬರೋಬ್ಬರಿ 1 ಲೀಟರ್ ಉಳಿದಿರ್ತೈತಿ. ಓಕೆ. ಸೊ ಈಗ ಯಾರಾದ್ರೂ 9 ಲೀಟರ್ ಮಾಡ್ತೀರಿ ನೀವು, ಒಂದೇ ಕ್ಯಾನ್ದಾಗ ಉಳಿದಿರ್ಬೇಕು. 9 ಲೀಟರ್ ಎಲ್ಲ ಒಂದ ಕ್ಯಾನ್ದಾಗ ಉಳಿಯೋಂಗ ಯಾವ್ದಾರ ಒಂದು ಕ್ಯಾನ್ದಾಗ 9 ಲೀಟರ್ ಉಳಿಬೇಕು. ಹೆಂಗ್ ಮಾಡ್ತೀರಿನ? ಯಾವ್ದಾರ ಒಂದು ಕ್ಯಾನ್ದಾಗ ಅಂದ್ರೆ ಯಾವ ಕ್ಯಾನ್ದಾಗ ಉಳಿತೈತಿ 9 ಲೀಟರ್? 10 ಲೀಟರ್ ಕ್ಯಾನ್ನಾಗ ಉಳಿತೈತ್ರಿ. 10 ಲೀಟರ್ ಕ್ಯಾನ್ದಾಗ ಮಾತ್ರ ಉಳಿಯಾಕ ಸಾಧ್ಯ ಐತಿ. ಉಳಿದಕ್ಕೆ 7 ಲೀಟರ್ ಕ್ಯಾನ್ದಾಗ 9 ಲೀಟರ್ ಹಾಕಕ್ ಬರಂಗಿಲ್ಲ, 3 ಲೀಟರ್ ಕ್ಯಾನ್ದಾಗ ಹಾಕಕ್ ಬರಂಗಿಲ್ಲ. 10 ಲೀಟರ್ ಕ್ಯಾನ್ದಾಗ 9 ಲೀಟರ್ ಬರೋಬ್ಬರಿ ಹಾಲು ಉಳಿಬೇಕು. ಹಂಗ ಯಾರು ಮಾಡ್ತೀರಿ? ಕೈ ಎತ್ತಿ. ಈಗೆಲ್ಲ ಕೈ ಇಳಿಸ್ರಿ. ಈಗ 10 ಲೀಟರ್ ಕ್ಯಾನ್ದೊಳಗ ಬರೋಬ್ಬರಿ 9 ಲೀಟರ್ ಉಳಿಬೇಕು. ಹಂಗ ಯಾರು ಮಾಡ್ತೀರಿ? ಪ್ರಶ್ನೆ ನೋಡ್ರಿ, ನನಗೀಗ 9 ಲೀಟರ್ ಹಾಲು ಒಂದ್ ಕಡೆಗೆ ಮಾಡ್ಬೇಕಾಗೈತಿ. 9 ಲೀಟರ್ ಹಾಲನ್ನ ಒಂದ್ ಕಡೆಗೆ ಮಾಡ್ಬೇಕಾಗೈತಿ. ಅಂದ್ರೆ ಎಲ್ಲಿ ಆಗೋದದು? 10 ಲೀಟರ್ ಕ್ಯಾನ್ನಾಗ ಆಗೋದು. ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲೂ ಆಗೋದಿಲ್ಲ. ಹೆಂಗ್ ಮಾಡೋರು ನೀವು 9 ಲೀಟರ್ ಹಾಲು? ಸರಿ ನಾ ಹೇಳ್ತೇನ್ರಿ.
ಯಾರು ದರ್ಶನ್ ಹೇಳಕತ್ತಿದಿ? ಹ್ಞೂರಿ. ವೇಟ್ ಮಾಡಿ, ಇನ್ನು ಸ್ವಲ್ಪ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ಸ್ವಲ್ಪ ಟೈಮ್ ಕೊಡೋಣ ಯೋಚನೆ ಮಾಡಕ್ಕೆ. ಪ್ರಶ್ನೆ ನೋಡ್ರಿ, 10 ಲೀಟರ್ ಕ್ಯಾನ್ ತುಂಬಿದ್ದೈತಿ, 7 ಲೀಟರ್ ಕ್ಯಾನ್ ಖಾಲಿ ಐತಿ, 3 ಲೀಟರ್ ಕ್ಯಾನ್ ಖಾಲಿ ಐತಿ. ನಮ್ಗೆ ಏನ್ ಮಾಡ್ಬೇಕಾಗೈತಿ, ಈ 7 ಲೀಟರ್ ಮತ್ತು 3 ಲೀಟರ್ ಕ್ಯಾನ್ ಅನ್ನ ಹೆಂಗೋ ತಲೆ ಉಪಯೋಗಿಸಿ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕು, 9 ಲೀಟರ್ ಹಾಲು ಬರೋಬ್ಬರಿ ಏನಾಗ್ಬೇಕು, ಒತ್ತಟೆ ಆಗ್ಬೇಕು. ಒಂದ ಕ್ಯಾನ್ಯಾಗ ಆಗ್ಬೇಕು. ಒಂದ ಕ್ಯಾನ್ ಅಂದ್ರೆ ಯಾವ್ದ್ರಾಗ ಆಗೋದು, 10 ಲೀಟರ್ ಕ್ಯಾನ್ದಾಗ ಆಗೋದು. ಅದ್ರಾಗ ಬರೋಬ್ಬರಿ 9 ಲೀಟರ್ ಆಗೋಂಗ್ ನಾವ್ ಹೆಂಗಾರ ಮಾಡ್ಬೇಕು. ಹಂಗ ಅಜಮಾಸ್ಲೆ ತೆಗಿಯೋದಲ್ಲ, ಮತ್ತ ಹಂಗ ನೋಡ್ಕೊಂಡ್ರಿ ಇಷ್ಟ್ರಿ 1 ಲೀಟರ್ ಹಾಕಿತ್ರಿ ಅಂತ ಹಂಗ ತೆಗಿಯಾಕ ಬರಂಗಿಲ್ಲ. ಬರೋಬ್ಬರಿ 1 ಲೀಟರ್ ಅದ್ರಾಗಿಂದ ಹೋಗ್ಬೇಕು, 9 ಲೀಟರ್ ಅದ್ರಾಗ ಉಳಿಬೇಕು. ವಿಚಾರ ಮಾಡಕತ್ತಿರಲಿಲ್ಲ ಎಲ್ಲಾರು? ಮೊದಲು ಅದನ್ನ ಹೇಳಿ ನಂಗೆ, ಇದ್ರ ಬಗ್ಗೆ ವಿಚಾರ ಮಾಡಕತ್ತಿರ. ಉಳಿದವ್ರು ಯಾರು ಕೈ ಎತ್ತಿಲ್ಲ, ಅವ್ರು ವಿಚಾರ ಮಾಡಕತ್ತಿರಲಿಲ್ಲ ಇದ್ರ ಬಗ್ಗೆ. ನಡೆದೈತಿ ವಿಚಾರ? ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು ನಿಮಗೆ? ಟೈಮ್ ಬೇಕಾದ್ರೆ ಹೇಳ್ಬೇಕು, ಇಲ್ಲ ಅಥವಾ ಸರ್ ನಮ್ಗೇನು ಗೊತ್ತಾಗೋಲ್ತೀರಿ ಅಂತ ಹೇಳ್ಬೇಕು. ಸರ್ ನಾ ಹೇಳ್ತೇನ್ರಿ. ಹಾ ನೋಡು, ಸ್ವಲ್ಪ ವೇಟ್ ಮಾಡು. ಸೊ ಈಗ ನೋಡು, ಈ ಸಮಸ್ಯೆಗಳನ್ನ ಯಾಕೆ ಕೊಡಾಕತ್ತೀನಿ ನಾನು ಅಂತಂದ್ರೆ ಅದಕ್ಕೆ ಕಾರಣ ಐತಿ. ಅದ್ ಕಾರಣ ನಿಮ್ಗೆ ಈಗ ಸದ್ಯ ತಿಳಿಯಂಗಿಲ್ಲ, ಮುಂದೆ ಹೋದಂಗ್ ತಿಳಿತೈತಿ. ಈ ಸಮಸ್ಯೆಗಳನ್ನ ಯಾಕೆ, ಇಂಥ ಪಜಲ್ಕೊಂಡು ಇಂಥ ಪ್ರಾಬ್ಲಮ್ಗಳನ್ನ ಯಾಕೆ ಕೊಡಾಕತ್ತೀನಿ. ಇಂಟ್ರೆಸ್ಟ್ ಬರಾಕತ್ತಿಲ್ಲ ಇವ? ಮಜಾ ಬರಾಕತ್ತಿಲ್ಲ ಇವನ್ ಮಾಡಕ? ಇವನ್ ಯಾಕೆ ಕೊಡಾಕತ್ತೀನಿ ಅನ್ನೋದಕ್ಕೆ ಕಾರಣ ಐತಿ. ಅದು ಕಾರಣ ನಿಮ್ಗೆ ಆಮೇಲೆ ಗೊತ್ತಾಕೈತಿ ಸ್ಲೋ ಆಗಿ. ಈಗ ಬರೀ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ರಿ, ಮಜಾ ಮಾಡ್ರಿ, ಎಂಜಾಯ್ ಮಾಡ್ರಿ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯೋಚನೆ ಮಾಡೋದು, ಸಾಲ್ವ್ ಮಾಡೋದು ಅಷ್ಟೇ. ನಿಮ್ದು ಗಣಿತ ಬಹಳ ಸುಧಾರಿಸ್ತೈತೆ ಆಮೇಲೆ. ಸರಿ ನಾ ಹೇಳ್ತೇನೆ. ನಿಖಿಲ್ ನಾಯಕ್ ಎಷ್ಟನೇತೆ? 7ನೇ ರೀ. 7ನೇತೆ. ನಿಖಿಲ್ ನಿಂಗ್ ಬಂತು ಹೆಂಗ್ ಮಾಡೋದಂತ? ಹಾ ರೀ. ಓಕೆ, ನಿಖಿಲ್ ಹೇಳ್ತಿ? ಹಾ ರೀ, ಹೇಳ್ತೇನಕ್ರಿ. ಹಾ ಹೇಳು. ಇದು 10 ಲೀಟರ್ ಕ್ಯಾನ್ ಆಗಿಂದ್ರಿ 3 ಲೀಟರ್ ಸುರೋದ್ರಿ. ಮತ್ತ 3 ಲೀಟರ್ ತಗೊಂಡ್ರಿ 7 ಲೀಟರ್ ಕ್ಯಾನ್ ಐತಕ್ರಿ ಸುರೋದ್ರಿ. ಮತ್ 10 ಲೀಟರ್ ಕ್ಯಾನ್ ತಗೊಂಡ್ರಿ 3 ಲೀಟರ್ ಸುರ್ಕೋರದ್ರಿ. ಆದ್ರೆ 6 ಲೀಟರ್ ಆಗ್ತೈತ್ರಿ ಒಟ್ಟರಿ. ಮತ್ ಇದ್ರಾಗ ಐತ್ಲಾಗ್ರಿ 10 ಲೀಟರ್ ತಗೊಂಡ್ರಿ ಮತ್ 3 ಲೀಟರ್ ಸುರೋದ್ರಿ. ಮತ್ ಅದ್ರಿಂದ ಸ್ವಲ್ಪ ರೀ 7 ಲೀಟರ್ ಐತ್ಲಾಗ್ರಿ ಸುರೋದ್ರಿ. ಅಂದ್ರ 7 ಲೀಟರ್ ಬರೋಬ್ಬರ್ ಕುಂಡಿರ್ತೈತ್ರಿ ಅದ್ರಾಗ್ರಿ. ಆಮೇಲೆ ರೀ ಮತ್ 3 ಲೀಟರ್ ಐತ್ಲಾಗ್ರಿ ಅದ ಖಾಲಿ ಐತ್ರಿ. 3 ಲೀಟರ್ ಮತ್ ತಗೊಂಡ್ 10 ಲೀಟರ್ ಸುರಿಯೋದ್ರಿ. ಮತ್ 7 ಲೀಟರ್ ಕ್ಯಾನ್ ತಗೊಂಡ್ 3 ಲೀಟರ್ ಸುರ್ಕೋದ್ರಿ. ಇದ್ರಾಗ್ರಿ 6 ಲೀಟರ್ ಆಗ್ತಿದ್ರಿ 10 ಲೀಟರ್ ಕ್ಯಾನ್ದಾಗ್ರಿ. ಮತ್ ಇನ್ನ 4 ಲೀಟರ್ 7 ಲೀಟರ್ ಕ್ಯಾನ್ದಾಗ ಇರ್ತೈತ್ರಿ. ಮತ್ ಇದ್ರಾಗ 3 ಲೀಟರ್ ತಗೊಂಡ್ 3 ಲೀಟರ್ ಕ್ಯಾನ್ದಾಗ ಸುರ್ಕೋದ್ರಿ. 10 ಲೀಟರ್ ಕ್ಯಾನ್ದಾಗ ಸುರಿದ್ ಬಿಡೋದ್ರಿ 3 ಲೀಟರ್. ನಿಖಿಲ್ ನಿಂದು ಕರೆಕ್ಟ್ ಐತಿ ಉತ್ತರ. ಆದ್ರೆ ಇದನ್ನ ಬಹಳ ಶಾರ್ಟ್ ಆಗಿ ಹೇಳ್ಬೋದು. ನಿಖಿಲ್ ನಿಂದು ಉತ್ತರ ಸರಿ ಐತಿ, ಬಟ್ ನೀ ಏನ್ ಮಾಡ್ಬಿಟ್ಟಿ, ಬಹಳ ಲಾಂಗ್ ರೂಟ್ ತಗೊಂಡಿ, ದೊಡ್ಡ ಉದ್ದ ರೂಟ್ ತಗೊಂಡಿ. ಇಷ್ಟೆಲ್ಲಾ ಮಾಡೋ ಅವಶ್ಯಕತೆ ಇಲ್ಲ. ನೋಡೋಣ ದರ್ಶನ್ ಹೇಳ್ತಾನೇನ? ಹೇಳಿ ದರ್ಶನ್, ಅನ್ಮ್ಯೂಟ್ ಮಾಡು, ಹೇಳು. ಸರಿ ಹೇಳ್ತೇವ್ರಿ. 10 ಲೀಟರ್ ಕ್ಯಾನ್ ದಾಗ್ರಿ 10 ಲೀಟರ್ ಅದಾವ್ರಿ. ಅದ್ರಾಗ 1 ಲೀಟರ್ ತಕೊಂಡ್ರಿ 3 ಲೀಟರ್ ಹಾಕೋದ್ರಿ. ವೇಟ್ 1 ಲೀಟರ್ ಹೆಂಗ್ ತೆಗ್ಯಾವ? 1 ಲೀಟರ್ ತೆಗ್ಯಾಕ ನಮ್ ಕಡೆ ಸರಿ ನಾ ಹೇಳ್ತೇನ್ರಿ. ನಾ ಹೇಳ್ತೇನ್ರಿ. ಸರಿ ನಾ ಹೇಳ್ತೇನ್ರಿ. ಶುಭಾಂಗಿ ಹೇಳ್ತಿ? ಹಾ ಹೇಳು. 10 ಲೀಟರ್ ಕ್ಯಾನ್ ದಾಗಿಂದ್ರಿ 7 ಲೀಟರ್ ಹಾಕೋದ್ರಿ. 7 ಲೀಟರ್ ತುಂಬಾ ಮಾಡ್ತಿ? ಹಾ ರೀ, ತುಂಬ್ತೇನ್ರಿ. ಆಮೇಲ್ರಿ 3 ಲೀಟರ್ ಹಾಕೋದ್ರಿ. ಅದು ತುಂಬುತ್ತಿ. ಅವಾಗ ಏನಾಗ್ಬಿಡ್ತು? 7 ಲೀಟರ್ ಮತ್ತೆ 3 ಲೀಟರ್ ರೀ ತುಂಬುದ್ರಿ 2 ರೀ. ಅವಾಗ 10 ಲೀಟರ್ ಕ್ಯಾನ್ದಾಗ ಎಷ್ಟು ಉಳಿತು? ಏನ್ ಉಳಿಲ್ರಿ. ಏನ್ ಉಳಿಲಿಲ್ಲ, ಖಾಲಿ ಆಯ್ತು. ಆಮ್ಯಾಗ ಏನ್ ಮಾಡ್ತಿ? ಆಮೇಲ್ರಿ 3 ಲೀಟರ್ ಕ್ಯಾನ್ ಐತ್ರಿ, ಅದನ್ನ 10 ಲೀಟರ್ ಕ್ಯಾನ್ ಹಾಕೋದ್ರಿ. ಗುಡ್. ಆಮೇಲ್ರಿ 7 ಲೀಟರ್ ಕ್ಯಾನ್ ಇದ್ದಿದ್ರಿ 3 ಲೀಟರ್ ಹಾಕೋದ್ರಿ. ಅದನ್ನ 3 ಲೀಟರ್ ರೀ 10 ಲೀಟರ್ ಕ್ಯಾನ್ ಹಾಕೋದ್ರಿ. 10 ಲೀಟರ್ ಕ್ಯಾನ್ ದಾಗ್ರಿ 6 ಲೀಟರ್ ಆತ್ರಿ. ಆಮೇಲ್ರಿ 7 ಲೀಟರ್ ದಾಗ್ರಿ 4 ಲೀಟರ್ ಉಳಿದೈತ್ರಿ, ಅದನ್ನ 3 ಲೀಟರ್ ಹಾಕೋದ್ರಿ. ಆಮೇಲೆ 3 ಲೀಟರ್ ಇದ್ರಿ 10 ಲೀಟರ್ ಹಾಕೋದ್ರಿ. ಗುಡ್. ಇದನ್ನ ಶಾರ್ಟ್ ಆಗಿ ಹೆಂಗ್ ಹೇಳ್ಬೋದಂದ್ರ, 10 ಲೀಟರ್ ಕ್ಯಾನ್ ಐತ್ಲಾ ಅದನ್ನ 7 ಲೀಟರ್ ಕ್ಯಾನ್ ದೊಳಗ ಮತ್ತು 3 ಲೀಟರ್ ಕ್ಯಾನ್ ದೊಳಗ ಪೂರ್ತಿಯಾಗಿ ಸುರಿದು ಖಾಲಿ ಮಾಡ್ಕೊಳ್ಳೋದು. ಆಮೇಲೆ 3 ಲೀಟರ್ ದಂಗ 3 ಸಲ ತೆಗೆದ 10 ಲೀಟರ್ ದಾಗ ಸುರ್ಕೊಂಡ್ಬಿಟ್ರೆ ನಮಗೇನಾಯ್ತು, ಬರೋಬ್ಬರಿ 10 ಲೀಟರ್ ದಾಗ 9 ಲೀಟರ್ ತಯಾರಾಯ್ತು. ಕರೆಕ್ಟ್? ಎಲ್ಲರಿಗೂ ತಿಳಿತು? ಈಗ ನಮ್ ಕಡೆ ಎಲ್ಲರಿಗೂ ಬಂದೈತಿ ಇದು. ಈಗ ನಮ್ ಕಡೆ ಏನೇನ್ ಸಿಕ್ತು ನೋಡ್ರಿ. ನಮ್ ಕಡೆ ಏನೇನ್ ಸಿಕ್ತಿಗ ನಾವು ಮಾಪ್ ಇಲ್ದಾನ ಏನೇನ್ ಮಾಡಕ್ ಸಿಕ್ತ ನಮಗ? 1 ಲೀಟರ್ ಮಾಡಕ್ ಬಂತು, 3 ಲೀಟರ್ ಮಾಡಕ್ ಬಂತು, 4 ಲೀಟರ್ ಮಾಡಕ್ ಬಂತು, 6 ಲೀಟರ್ ಮಾಡಕ್ ಬಂತು, 7 ಲೀಟರ್ ಮಾಡಕ್ ಬಂತು, 9 ಲೀಟರ್ ಮಾಡಕ್ ಬಂತು. ಎಲ್ಲಾನು ಮಾಡ್ಬೇಕು ನಮಗಿನ್ನ. ಈಗ ನೀವ್ ಏನ್ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ 2 ಲೀಟರ್ ಹೆಂಗ್ ಮಾಡವ್ರ, 2 ಲೀಟರ್ ಹೆಂಗ್ ಮಾಡವ್ರ, ಇದು ಮೊದಲನೇ ಹೋಮ್ವರ್ಕ್. ಬರ್ಕೊಡ್ರಿ. 2 ಲೀಟರ್ ಹೆಂಗ್ ಮಾಡೋದು ಬರ್ಕೊಡ್ರಿ. 1ನೇ ಹೋಮ್ವರ್ಕ್ ಇದು. ನೆಕ್ಸ್ಟ್ ಏನು, 2 ಲೀಟರ್ ಆತಂದ್ರ ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೇಕು ನೀವು?
5 ಲೀಟರ್ ಹೆಂಗ್ ಮಾಡಾರ ಅದನ್ನ ಟ್ರೈ ಮಾಡ್ಬೇಕು. 5 ಲೀಟರ್. ಅದಾದ್ಮೇಲೆ ಲಾಸ್ಟಿಗೆ ಏನ್ ಮಾಡ್ಬೇಕು, 8 ಲೀಟರ್ ಹೆಂಗ್ ಮಾಡಾರ ಅದನ್ನ ಟ್ರೈ ಮಾಡ್ಬೇಕು. 2 ಲೀಟರ್, 5 ಲೀಟರ್ ಮತ್ತೆ 8 ಲೀಟರ್ ಈ ಮೂರನ್ನು ಸಮಸ್ಯೆಗಳನ್ನ ಮಾಡ್ಕೊಂಡ್ ಬರ್ಬೇಕು. ಪ್ರತಿ ಸಲ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ನಿಂದನೇ ತಗೋಬೇಕು. ಹಾಲ್ ಪೂರ್ತಿ 10 ಲೀಟರ್ ಐತಂತ ಚಾಲು ಮಾಡ್ಬೇಕು. ಅರ್ಥ ಆಯ್ತು ಹೋಮ್ವರ್ಕ್? 2 ಲೀಟರ್ ಮಾಡ್ಕೊಂಡ್ ಬರ್ಬೇಕು, 5 ಲೀಟರ್ ಮಾಡ್ಕೊಂಡ್ ಬರ್ಬೇಕು, 8 ಲೀಟರ್ ಮಾಡ್ಕೊಂಡ್ ಬರ್ಬೇಕು. 5 ಲೀಟರ್ ಯಾರ್ಯಾರು ಮಾಡ್ತಿರಲ್ಲ ಕರೆಕ್ಟ್ ಆಗಿ ಅವ್ರಿಗೆಲ್ಲರಿಗೂ ಏನ್ ಮಾಡೋಣ, ಶಬಾಷ್ಗಿ ಕೊಡೋಣ. 5 ಲೀಟರ್ ಮಾಡಿದ್ರೆ ನೀವು ಗುಡ್, ಭಾರಿ ಗುಡ್. ಇದು 5 ಲೀಟರ್ ಮಾಡ್ಕೊಂಡ್ ಬರ್ಬೇಕು. 2 ಲೀಟರ್ ಮಾಡಿ ಆಮೇಲೆ 5 ಲೀಟರ್ ಮಾಡ್ಬೇಕು. ಓಕೆ, ಇನ್ನ ಚೌಕದ್ದು ನಾವು ಕೆನ್ಸಾಕ್ ಹೇಳಿದ್ನಿಲ್ಲ, ಅದು ಆಗೈತದು ಯಾರ್ಯಾರ್ದಾಗೈತಿ ಚೌಕದ್ದು 4x4 ಗ್ರಿಡ್ ಒಳಗೆ ಎಷ್ಟು ಚೌಕಗಳು ಅದಾವು ಅಂತ ಮಾಡಿ ಹೇಳಿದ್ನಿಲ್ಲ. 1 ರಿಂದ 50 ತನಕ ಕೂರ್ಸೋದು ಗೊತ್ತಾಗೈತ್ರಿ. ಯಾವ್ದ್ರದ್ದು? 1 ರಿಂದ 50 ತನಕ ಕೂರ್ಸೋದ್ರಿ. 1 ರಿಂದ 50 ತನಕ ಕೂಡ್ಸೋದು ಅದು ಐತಿ. ಆಮೇಲೆ ಗ್ರಿಡ್ ದನು ನೀವು ಯೋಚನೆ ಮಾಡ್ಕೊಂತ ಬರ್ರಿ. ಯಾರಿನ್ನ 1 ರಿಂದ 50 ಮಟ ಕೂಡ್ಸಿದ್ರೆ ಎಷ್ಟ್ ಆಕೈತಿ, ಯಾಕೆ ಆಕೈತಿ? 1 ರಿಂದ 50 ಮಟ ಕೂಡ್ಸಿದ್ರೆ ಎಷ್ಟ್ ಆಕೈತಿ ಅಷ್ಟ ಅಲ್ಲ, ಯಾಕೆ ಹಂಗ ಬರ್ತೈತಿ. ಆ ಯಾಕೆ ಹಂಗ ಬರ್ತೈತಿ ಅನ್ನೋದು ನಿಮಗೆ ಗೊತ್ತಾತಂದ್ರೆ, ಆ ಫಾರ್ಮುಲಾ ಗೊತ್ತಾತಂದ್ರೆ ನೀವು 1 ರಿಂದ 500 ಸಹಿತ ಈಸಿಲಿ ಕೂಡಿಸಬಹುದು. ಅಗದಿ ಸರಳವಾಗಿ ಕೂಡಿಸಬಹುದು. ಆಮೇಲೆ 4x4 ಚೌಕ್ ಇತ್ತಲ್ಲ, ಯಾವ್ದು ನೋಡ್ರಿ, ಯಾವ್ಯಾವ ಹೋಮ್ವರ್ಕ್ ಅದಾವ ನಮ್ಮ ಕಡೆಗೆ. ಈಗ ಇದು ಐತಿ, ಈ ಹೋಮ್ವರ್ಕ್ ಐತಿ ಅನ್ಸಕ್ತಿದ್ದು. ಈ ಹೋಮ್ವರ್ಕ್ ನಮಗ್ ಬಾಕಿ ಐತಿ. ಚೆಸ್ ಬೋರ್ಡ್ ದಾಗ ಎಷ್ಟು ಚೌಕ ಅದಾವಲ್ಲ ಇದು ಬಾಕಿ ಐತಿ. ಆಮೇಲೆ ಯಾವ್ದೈತಿ, ಸರಿ ಚೌಕದ್ ಮಾಡೇನ್ರಿ. ಓಕೆ, ಈಗ 1 + 2 + 3 ಅಪ್ ಟು 50 ಇದು ಎಷ್ಟ್ ಆಕೈತಿ, ಯಾಕೆ ಆಕೈತಿ ಅಂತ ಕೇಳಿದ್ದೈತಿ. ಓಕೆ, ಈಗ ನೋಡ್ರಿ, ಇದನ್ನ ನೀವು ಬಹಳ ಲಘುನ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡ್ಬೇಕು. ಯಾಕಂದ್ರೆ ನಾನು ಏನ್ ಮಾಡ್ತೇನೆ, ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ ನಿಮಗೊಂದು ಅಸೈನ್ಮೆಂಟ್ ಕೊಡ್ಬೇಕು. ನಾನು ಅಸೈನ್ಮೆಂಟ್ ಅಂದ್ರೆ ನೀವು ಎಲ್ಲ ಬಹಳ ಕಠಿಣ ಪ್ರಾಬ್ಲಮ್ ಇದ್ದಿದ್ದು ನಿಮಗೊಂದು ನಾನು ಕೊಡ್ತೀನಿ. ಅದನ್ನ ಬಿಡಿಸಿ ನೀವು ಸಬ್ಮಿಟ್ ಮಾಡೋದಿರ್ತೈತೆ. ಅಷ್ಟ್ರೊಳಗನ ಇದನ್ನ ಮಾಡ್ಬೇಕು ನೀವು. ಈಗ 4x4 ಗ್ರಿಡ್ ಒಳಗೆ ಎಷ್ಟು ಚೌಕ ಅದಾವಂತ ಯಾರ್ಯಾರಿಗೆ ಬಂದೈತಿ ಕೈ ಎತ್ತಿರಿ. 4x4 ಗ್ರಿಡ್ ಒಳಗೆ ಎಷ್ಟು ಚೌಕಗಳು ಅದಾವಂತ ಯಾರ್ಯಾರಿಗೆ ಬಂದೈತಿ ಕೈ ಎತ್ತಿರಿ. ಸರ್ ನಂಗೆ ಬಂದೈತ್ರಿ. ನೋಡಿ ಕೈ ಎತ್ತಿರಿ, ನನ್ಗೆ ಗೊತ್ತಾಕೈತಿ ಯಾರ್ಯಾರು ಬಂದೈತಿ. ಸರ್ ನಾ ಏನೋ ಕ್ವಶನ್ ತಿಳಿದಿಲ್ಲ. ಕ್ವಶನ್ ಕೇಳಿಲ್ಲ ಮತ್ತೆ ಅವಾಗ ಯಾಕೆ ಕೇಳಿಲ್ಲ ನೀನು? ಈ ಕ್ವಶನ್ ಅದು ಎಷ್ಟು ದಿವಸ ಆಯ್ತು ಕ್ಲಾಸ್ ನಡೆದು? ಈಗ ಏನ್ ಕ್ವಶನ್ ಕೇಳ್ತೀನಿ ನೀನು? ಅವಾಗ ಕೇಳ್ಬೇಕಾಗಿತ್ತದಲ್ಲ. ಹಂಗ ಹಿಂದಿನ ಪ್ರತಿ ಸಲ ಹೋಗಕ್ ಬರಂಗಿಲ್ಲ. ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೋಬೇಕು. ಆಗಿಂದಾಗ ಕ್ವಶನ್ ಕೇಳ್ಬೇಕು. ಆಕಾಶ್ 4x4 ಒಳಗೆ ಎಷ್ಟು ಬಂದವ್ ನಿನಗ ಚೌಕಗಳು? 23 ಸರ್ ರೀ. 23 23 ತಪ್ಪು ಬಂದೈತಿ ನಿಂದು. ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು. ಆಮೇಲೆ ಮಧು ಎಷ್ಟು ಉತ್ತರ ಬಂದೈತಿ? 26. ಓಕೆ, 26 ಬಂದೈತಿ ನಿಂದು. ತಪ್ಪು ಬಂದೈತಿ ಮಧು, ಇನ್ನೊಮ್ಮೆ ಚೆಕ್ ಮಾಡ್ಬೇಕು. ಲಕ್ಷ್ಮಿ ಕಾರ್ಬಾರಿ ಸರ್ ನನ್ 30 ಬಂದೈತ್ರಿ. 30 ಬಂದೈತಿ. ಓಕೆ, ಉಳಿದವ್ರು ಇದ್ರೊಳಗೆ ನಾನು ಈಗ ಉತ್ತರ ಹೇಳಕತ್ತೀನಿ. 30 ಅದಾವ, ಅದ್ರ ಹೆಂಗಂತ ಹೇಳಬೇಕು ನೀವು. ಎಕ್ಸಾಕ್ಟ್ ಆಗಿ 30 ಹೆಂಗ್ ಅದಾವ ಅಂತ ನಾವ್ ಏನ್ ಮಾಡ್ಬೇಕು, ಪ್ರೂಫ್ ಮಾಡ್ಬೇಕು. ಆಮೇಲೆ ಚೆಸ್ ಬೋರ್ಡ್ ಮಾಡ್ಬೇಕು. ಆಮೇಲೆ 1 + 2 + 3 + ಹಿಂಗ 50 ಮಟ ಎಷ್ಟು ಉತ್ತರ ಬರ್ತೈತಿ, ಯಾಕೆ ಉತ್ತರ ಬರ್ತೈತಿ ಅನ್ನೋದನ್ನ ಮಾಡ್ಕೊಂಡ್ ಬರ್ಬೇಕು. ಕ್ಯಾನದ ಲೆಕ್ಕೊಳಗ 2 ಲೀಟರ್ದು, 5 ಲೀಟರ್ದು, 8 ಲೀಟರ್ದು ಮಾಡ್ಕೊಂಡ್ ಬರ್ಬೇಕು. ಇಷ್ಟೆಲ್ಲ ಅದಾವ ಲೆಕ್ಕಗಳು. ಓಕೆ, ಅದ್ರ ಮೇಲೆ ನೋಡ್ರಿ, ಕ್ಲಾಸ್ ಮುಗಿದ ಕೂಡಲೇ ನೀವು ಸತತವಾಗಿ ಯೋಚನೆ ನಡೀತಾ ಇರ್ಬೇಕು. ಇದ್ರೊಳಗ ಹೆಂಗ್ ಮಾಡೋದು, ಇದನ್ನ ಹೆಂಗ್ ಮಾಡೋದು ಎಷ್ಟು ಯೋಚನೆ ಮಾಡ್ತಿರಲ್ಲ ಅವಾಗ ನಿಮ್ದು ಬ್ರೈನ್ ಶಾರ್ಪ್ ಹಾಕೊಂತ ಹೋಗ್ತೈತಿ. ನೋಡ್ರಿ ನಿಮ್ಗೆ ಎಷ್ಟೊಂದು ಸುಧಾರಣೆ ಆಕೈತಿ ನಿಮ್ದು. ಓಕೆ, ಮಾಡ್ಕೊಂಡ್ ಬರ್ತೀರಿ ಇದನ್ನ. ಹಾರಿ ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಭೇಟಿ ಆಗೋಣ. ಬಾಯ್ ಸರ್. ಬಾಯ್ ಸರ್.